ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಏನ್ರಿ ವಿಶೇಷ? ಏನಪ್ಪ ಹಿಂಗಂತ ಇದ್ದೀರಾ? ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಜೊತೆಗೆ ಇವತ್ತು ತಮಿಳವರ ನ್ಯೂ ಇಯರ್ ಅಥವಾ ಯುಗಾದಿ ಹಬ್ಬ ಏನ್ ಬೇಕಾದ್ರೆ ಕಳ್ಕೊಬಹುದು. ಯಾಕಂದ್ರೆ ನಾವು ಚಂದ್ರಮಾನ ಯುಗಾದಿ ಮಾಡಿದ್ರೆ ಅವರು ಸೌರಮಾನ ಯುಗಾದಿ ಮಾಡ್ತಾರೆ. ಓಕೆ, ನೀವು ಎಲ್ಲ ನಮ್ಮ ತಮಿಳು ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅಂಬೇಡ್ಕರ್ನ ನೆನೆಸ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನೇ ಮುರಳಿ, ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ? ಯಾರು ಬರ್ತಾ ಇದ್ದಾರೆ ಅಡುಗೆ ಮಾಡಕ್ಕೆ? ಯಾರನ್ನ ಕರೆಸ್ತಾ ಇದ್ದೀರಾ? ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ ಅಂಡ್ ಓನ್ಲಿ ಸುಚಿತ್ರ ಅವ್ರು ಬರ್ತಾ ಇದ್ದಾರೆ. ಸುಚಿತ್ರ ಅವ್ರು ಬಂದು ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಸುಚಿತ್ರ ಅವ್ರನ್ನ ಕರೆಸ್ತಾ ಇದೀನಿ. ಸುಚಿತ್ರ ಅವರೇ ನಮಸ್ಕಾರ. ಸುಚಿತ್ರ ಅವರೇ ನಮಸ್ಕಾರ. ಓಕೆ ಸುಚಿತ್ರ ಅವರೇ, ನಿಮ್ಗೆಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯ ರೀ. ಇವತ್ತು ತಮಿಳು ಯುಗಾದಿ ಹಬ್ಬ. ಜೊತೆಗೆ ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಕಾರ್ಯಕ್ರಮ ಶುರು ಮಾಡಕ್ಕೆ ನಾವಂತೂ ಕಲರ್ಫುಲ್ ಆಗಿ ಬಂದ್ಬಿಟ್ಟಿದೀವಿ. ಓಕೆ, ಯುಗಾದಿ ಹಬ್ಬ ಶುರು ಮಾಡ್ತಾ ಇದ್ದಾರೆ ನಮ್ಮ ತಮಿಳ್ ಬಾಂಧವರೆಲ್ಲ. ತಮಿಳ್ನಾಡಲ್ಲೆಲ್ಲ ಇವತ್ತು ಯುಗಾದಿ ಜೋರು. ಓಕೆ, ನಾವಂತೂ ನಮ್ಮ ಕಾರ್ಯಕ್ರಮಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆಸಿದೀವಿ. ಏನ್ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದೀವಿ. ಏನ್ ಮಾಡ್ತೀರಾ ಅಂತ ಹೇಳ್ಬಿಡಿ. ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ತಿಳ್ಕೊಬಹುದು. ಓಕೆ, ಏನಿದು? ಇದು ರವೆ ಬಾತ್. ರವಾ ಬಾತ್. ಓಕೆ, ಏನ್ ಮಾಡ್ತೀರಾ? ವಿತ್ ಮಿಕ್ಸ್ಡ್ ವೆಜಿಟೇಬಲ್ಸ್. ತರಕಾರಿ ಉಪ್ಪಿಟ್ಟು ಅಲ್ವಾ? ಅಲ್ಲ, ಉಪ್ಪಿಟ್ಟಿಗಿನ ಇದು ಡಿಫ್ರೆಂಟ್ ಆಗಿದೆ. ಬಾತ್ ಅಂತ ಹೇಳ್ತಾ ಇದೀನಿ ನಾನು, ಇಲ್ಲಿ ಉಪ್ಪಿಟ್ಟು ಅಂತ ಹೇಳ್ತಾ ಇಲ್ಲ. ಬಾತ್ ಅಂತ ಹೇಳ್ತಾ ಇದೀರಾ? ಇದು ಬಾತ್. ಇದು ಓಕೆ, ಮಾಡೋ ವಿಧಾನನೇ ಡಿಫ್ರೆಂಟ್. ಇದು ದಯವಿಟ್ಟು ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಸುಚಿತ್ರ. ರವಾ ಬಾತ್ ಬೇಕಾಗುವ ಸಾಮಗ್ರಿಗಳು: ಬನ್ಸಿ ರವೆ, ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ತೆಂಗಿನಕಾಯಿ ತುರಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ನಿಂಬೆ ರಸ, ತುಪ್ಪ, ಉಪ್ಪು, ಎಣ್ಣೆ. ರವೆ ಹುರ್ಕೊಳ್ಳೋಕೆ ಸ್ವಲ್ಪ ತುಪ್ಪ. ರವೆನು ತುಪ್ಪದಲ್ಲೇ ಹುರಿತೀರಾ ರವಾ ಬಾತ್ಗೆ? ಹೌದು. ಚಿತ್ರ ಇಷ್ಟೊಂದು ತುಪ್ಪ ಎಲ್ಲ ತಿನ್ನಿಸ್ತಾ ಇದ್ರೆ ಏನ್ರಿ ಕತೆ ಆಗ್ಬೇಕು ನಮ್ದು? 1 ಬೌಲ್ ರವೆ ತಗೊಂಡಿದ್ದೀನಿ. 1 ಬೌಲ್ ರವೆ. ಇದು ಬನ್ಸಿ ರವೆ ತಗೊಂಡಿದ್ದೀನಿ ನಾನು. ಓಕೆ, ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಲ್ಲ, ಒಳ್ಳೆ ಘಮ ಬರ್ಬೇಕಾದ್ರು. ಹೌದು. ಇಲ್ಲೊಂದು ಸ್ಪೈಸ್ ಪೌಡರ್ ಪ್ರಿಪೇರ್ ಮಾಡ್ತೀನಿ ನಾನು ಇದಕ್ಕೆ. ಏನ್ರಿ ಪೌಡರ್ ಎಲ್ಲ ನೀವೇ ಪ್ರಿಪೇರ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಡಿಫ್ರೆಂಟ್ ಆಗಿರುತ್ತೆ. ಚಕ್ಕೆ ಓಕೆ 1-2 ಪೀಸು. ಆಯ್ತು. ಲವಂಗ 1-2ರಿಂದ 3. ಆಯ್ತು. ಏಲಕ್ಕಿ 1-3 ಹಾಕ್ತೀನಿ ನಾನು. ಓಕೆ, ಇಲ್ಲಿ ಎರಡು ತರ ರೆಡ್ ಚಿಲ್ಲಿಸ್ ಯೂಸ್ ಮಾಡ್ತೀನಿ. ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಮಾಮೂಲಿ ಮೆಣಸಿನಕಾಯಿ. 2 ಮೆಣಸಿನಕಾಯಿ ಯೂಸ್ ಮಾಡ್ತೀರಾ? ಹೌದು, ಕಲರ್ ಕೊಡುತ್ತೆ ಇದು ಒಳ್ಳೆ ನಮ್ಗೆ. ಓಕೆ, ಹಾಕೊಳ್ಳಿ ಬ್ಯಾಡಗಿ ಮೆಣಸಿನಕಾಯಿ. ಓಕೆ, ಮತ್ತೆ ಇದು ಮಾಮೂಲಿ ಮೆಣಸಿನಕಾಯಿ ಖಾರಕ್ಕೋಸ್ಕರ. ಓಕೆ, ಇದು ಕಾಯಿ ತುರಿ ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಹಾಕಿ ಹಾಕಿ ಹಾಕಿ. ಇದಿಷ್ಟು ನೀರ್ ಇಲ್ದಿರ ಡ್ರೈ ಪೌಡರ್ ಮಾಡ್ಕೋಬೇಕು. ನೀರ್ ಇಲ್ದಿರೋ ಡ್ರೈ ಪೌಡರ್ ಮಾಡ್ಕೊಂಡ್ ಬನ್ನಿ. ಇದು ಚೆನ್ನಾಗಿ ಹುರಿದಾಗಿದೆ. ಆಫ್ ಮಾಡ್ಕೊಳ್ಳಾ? ಹುರಿದಾಗಿ ಆಫ್ ಮಾಡ್ಬಿಡಿ. ಆಫ್ ಮಾಡೋಣ. ಆಯ್ತಾ ಪುಡಿ ಮಾಡ್ಕೊಂಡಿದ್ದು? ಇನ್ ಸ್ವಲ್ಪ ಮಾಡ್ಕೋಬೇಕಾ? ಇಲ್ಲಿ ಏನಾದ್ರು ನೀರ್ ಇಡ್ಬೇಕಾ? ಸ್ವಲ್ಪ ಬಿಸಿನೀರ್ ಇಟ್ಬಿಡಿ ಕಾಯಿ. ನೋಡಿ, ನೀರ್ ಇಲ್ದಿರ ಈ ತರ ತರಿಯಾಗಿ ರುಬ್ಕೋಬೇಕು. ಪೌಡರ್ ಮಾಡ್ಕೊಂಡಿದ್ದೀರಾ? ಪೌಡರ್ ಮಾಡ್ಕೊಂಡಿದ್ದೀನಿ. ಓಕೆ, 2 ಸ್ಪೂನ್ ತುಪ್ಪ ಹಾಕ್ತೇನೆ, ಮಿಕ್ಕಿದ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹಾಕಿ. ಸಾಸಿವೆ ಸಿಡ್ತಾ ಇದೆ. ಜೀರಿಗೆ, ಕಡಲೆಬೇಳೆ 1 ಸ್ಪೂನ್, ಆಮೇಲೆ ಉದ್ದಿನಬೇಳೆ. ಈಗ ತರಕಾರಿಗಳನ್ನ ಹಾಕಿ. ಹುರುಳಿಕಾಯಿ ಇಲ್ಲ, ಫಸ್ಟ್ ಆನಿಯನ್ ಅಂತೂ ಒಳ್ಳೆ ಒಂದು ಬಾತನ್ನು ತೋರಿಸ್ತಾ ಇದ್ದೀರಾ ನಮ್ಗೆ. ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅಂತ ಕೇಳ್ತಾ ಇರ್ತಾರೆ. ಹೌದು, ಇವನ್ ಮಕ್ಕಳಿಗೂ ಇಷ್ಟಪಡ್ತಾರೆ. ಯಾಕಂದ್ರೆ ಇದ್ರಲ್ಲಿ ಎಲ್ಲ ವೆಜಿಸ್ ನಮ್ಗೆ ಯಾವ್ದು ಬೇಕು ವೆಜಿಟೇಬಲ್ಸ್ ಅದನ್ನ ಹಾಕೋಬಹುದು. ಓಕೆ ಓಕೆ ಓಕೆ. ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿ. ಜಾಸ್ತಿ ಟೊಮೆಟೊ ಬೇಡ. ಓಕೆ, 1 ಟೊಮೆಟೊ. 1 ಬೌಲ್ಗೆ 1 ದೊಡ್ಡ ಟೊಮೆಟೊ ತಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಬೇಯುತ್ತೆ ಎಣ್ಣೆ. ಬೀನ್ಸ್ ಹಾಕ್ತಾ ಇದ್ದೀನಿ.
ಕ್ಯಾರೆಟ್, ಬಟಾಣಿ. ಹಸಿ ಬಟಾಣಿ ಅಲ್ಲ? ಹಸಿ ಬಟಾಣಿ ಇದೆ, ಬಟಾಣಿ ಹಾಕೋಬಹುದು. ಅವರೆಕಾಯಿ ಇದ್ರೆ ಅವರೆಕಾಯಿ ಇದ್ದಾಗ ಅವರೆಕಾಯಿ. ಓಕೆ. ಬದನೆಕಾಯಿ. ಓಕೆ, ಬಿಳಿ ಬದನೆಕಾಯಿ ಚೆನ್ನಾಗಿರುತ್ತೆ ಬಾತಲ್ಲಿ. ಹೌದು. ತರಕಾರಿ ಎಲ್ಲ ಆಯಿಲ್ ಅಲ್ಲೇ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಆಯಿಲ್ ಬೇಯಬೇಕಲ್ಲ? ಹೌದು. ಉಪ್ಪು ಹಾಕ್ತಾ ಇದ್ದೇನೆ. ಓಹೋ, ಎಷ್ಟು ಬೇಗ ಎಷ್ಟೊಂದು ತರಕಾರಿ ಇತ್ತು, ಕಡಿಮೆ ಆಗೋಯ್ತಲ್ರಿ ಸುಚಿತ್ರ? ದಪ್ಪ ಮೆಣಸಿನ್ಕಾಯಿ ಹಾಕೋಬೋದಲ್ಲ ಇದ್ರೆ? ಎನಿ ವೆಜಿಟೇಬಲ್ಸ್ ಹಾಕೋಬಹುದು. ಓಕೆ. ಸ್ಪೈಸ್ ಮಿಕ್ಸ್ ಪೌಡರ್ ನಾನೇನು ಪ್ರಿಪೇರ್ ಮಾಡಿದ್ದೆ, ಅದು ಡ್ರೈ ಆಗಿ ಪೌಡರ್ ಮಾಡಿದ್ದೀನಿ. ಓಕೆ. ಈಗ ತರಕಾರಿ ಮುಕ್ಕಾಲ್ ಬೆಂದಿದೆ. ಆಯ್ತು, ಇವಾಗ ಹಾಕ್ತಾ ಇದ್ದೀನಿ. ಹಾಕಿ. ಇದಕ್ಕೆ ಏನೇನು ಹಾಕಿರಿ ಇನ್ನೊಂದ್ಸರಿ ಹೇಳಿ ಸುಚಿತ್ರ, ಕ್ವಿಕ್ಕಾಗಿ. ಚಕ್ಕೆ, ಲವಂಗ, ಏಲಕ್ಕಿ. ಓಕೆ. ಮತ್ತೆ 2 ತರ ಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ, ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ರೆಗ್ಯುಲರ್ ಒನ್. ಆಯ್ತು. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಪೌಡರ್ಸ್ ಫ್ಲೇವರ್ ಬರಬೇಕು, ಆಯಿಲ್ ಅಲ್ಲಿ ಫ್ರೈ ಆಗ್ಬೇಕು. ಮತ್ತೆ ಆ ಮಸಾಲೆಗಳು ತರಕಾರಿ ಹಿಡ್ಕೋಬೇಕು. ಹಾಕಿ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ಮುಚ್ಚಿಬಿಡಿ, ತರಕಾರಿಗಳೆಲ್ಲ ಬೆಂದಿದೆ ಅಂತ. ಮತ್ತೆ ಇದಕ್ಕೆ ಈಗ ನಾವು ರವೆನ ಹಾಕೊಂಡು ಕಲ್ಸದ? ಹೌದು. ಈ ರವಾ ಬಾತಲ್ಲಿ ಏನಂತ ಹೇಳಿದ್ರೆ ಯೂಶಲಿ ಉಪ್ಪಿಟ್ಟಲ್ಲಿ ಯಾವ ತರಕಾರಿಗಳನ್ನ ಹಾಕಲ್ಲ, ಮಸಾಲಾ ಪದಾರ್ಥಗಳನ್ನ ಹಾಕಲ್ಲ. ಮಸಾಲೆ ಹಾಕಲ್ಲ, ಚಕ್ಕೆ, ಲವಂಗ, ಏಲಕ್ಕಿ ನಾನು ಏನ್ ಬಳಸಿದೀನಿ ಅದನ್ನ ನಾವು ಯೂಸ್ ಮಾಡೋದಿಲ್ಲ. ಓಕೆ. ಇದ್ರೊಳಗೆ ನಾವು ಅದೆಲ್ಲ ಯೂಸ್ ಮಾಡೋದ್ರಿಂದ ಇದು ಬಾತ್ ಅಂತ ಕನ್ಸಿಡರ್ ಮಾಡ್ತಾ ಇದೀರಾ ನೀವು? ಮತ್ತೆ ನಾನು ಕೊತ್ತಂಬರಿ, ಕರಿಬೇವು ಅದೆಲ್ಲ ಯೂಸ್ ಮಾಡಿ. ಅವೆಲ್ಲ ಏನು ಹಾಕಿಲ್ಲ? ಎಸ್. ರವೆ ಹಾಕೋಣ. ಓಹೋ, ಹಿಂಗಾಯ್ತಾ ಕತೆ ಇದು? ಒಂದ್ 2 ನಿಮಿಷ ಮುಚ್ಚಿಬಿಡಿ, ರವೆ ಬೇಯಿಸೋಣ. ಸ್ವಲ್ಪ ಫ್ಲೇಮ್ ಕಡಿಮೆಲೆ ಮಾಡ್ಬೇಕಾ? ಮೀಡಿಯಂ ಫ್ಲೇಮ್. ಓಹೋ, ಅದ್ಭುತ. ಆಫ್ ಮಾಡಿ. ಓಕೆ. ನಿಂಬೆ ಹಣ್ಣು ಹಾಕಿ ಮಿಕ್ಸ್ ಮಾಡ್ತೀನಿ. ಸೂರ್ಯಮಾನ ಯುಗಾದಿ ದಿನ ನೀವು ಒಳ್ಳೆ ಬಾತನ್ ಮಾಡ್ಕೊಟ್ಟಿದ್ದೀರಲ್ರಿ ಸುಚಿತ್ರ? ಹೆಂಗ್ ಹೇಳ್ತಾ ಇದ್ದೀರಾ? ಅಲ್ಲ, ಇಲ್ಲಿ ಕೊಡಿ ನೋಡೇ ಬಣ್ಣ ಅದು ಒಂದು ಅಂತ. ತಿನ್ನೋಡ್ ಹೇಳಿ. ರವೆ ಬಾತ್. ಓಕೆ, ರವಾ ಬಾತ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರ ಅವರು. ಸುಚಿತ್ರ ಅವರು ಯಾವ ರೀತಿ ರವಾ ಬಾತ್ ನ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ. ನಮ್ಮ ಸೂರ್ಯಮಾನ ಯುಗಾದಿ ದಿನ ಒಂದ್ಸರಿ ನೋಡ್ಕೊಳ್ಳಿ. ರವಾ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಬನ್ಸಿ ರವೆ ಹಾಕಿ ಹುರಿದುಕೊಳ್ಳಿ. ಒಂದು ಪಾತ್ರೆಗೆ ನೀರು ಹಾಕಿ ಬಿಸಿಯಾಗಲು ಬಿಡಿ. ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ ಹಾಕಿ ನೀರು ಹಾಕದೆ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಹಾಕಿ ಹುರಿದು ಟೊಮೆಟೊ, ಬೀನ್ಸ್, ಕ್ಯಾರೆಟ್, ಹಸಿ ಬಟಾಣಿ, ಬದನೆಕಾಯಿ ಹಾಕಿ ಬಾಡಿಸಿ ಉಪ್ಪು, ರುಬ್ಬಿದ ಮಸಾಲ, ಬಿಸಿ ನೀರು, ಹುರಿದ ಬನ್ಸಿ ರವೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ರವಾ ಬಾತ್ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡೋದಾ? ಚೆನ್ನಾಗಿದೆಯಾ? ಗ್ಯಾರಂಟಿನಾ? ನೀವ್ ಹೇಳ್ಬೇಕು, ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ಉಪ್ಪಿಟ್ಟಂತ ಅನ್ಸಲ್ಲ. ಒಳ್ಳೆ ಬ್ರೇಕ್ಫಾಸ್ಟ್, ತರಕಾರಿ ಎಲ್ಲ ಸೇರಿದೆ. ಇದೆಲ್ಲ ನೀವು ಗ್ರೈಂಡ್ ಮಾಡಿ ಹಾಕಿರೋದು ಪೌಡರ್, ಬೇರೆನೇ. ಇದು ಏನೋ ಬೇರೆ ಟಿಫನ್ ತರನೇ ಇದೆ. ಚೆನ್ನಾಗಿದೆ. ಓಕೆ, ಇದಾಯ್ತು. ನೆಕ್ಸ್ಟ್ ಇವತ್ತಿನ ರೌಂಡ್ ಅಲ್ಲಿ ಪಡಾಪಡ ಅಂತ ಏನ್ ಮಾಡ್ತೀರಾ? ಚನ್ನಾ ಪಾಲಕ್ ಮಾಡ್ತಾ ಇದೀವಿ. ಚನ್ನಾ ಪಾಲಕ್ ಗ್ರೇವಿ. ಚನ್ನಾ ಪಾಲಕ್ ಗ್ರೇವಿ ಮಾಡ್ತಾ ಇದೀರಾ? ಓಕೆ, ಗ್ರೇವಿ ಮಾಡಕ್ಕೆ ರೆಡಿ ಮಾಡ್ಕೊಳ್ಳಿ. ಇವಾದ್ಮೇಲೆ ಗುರುಜಿ ಬರ್ತಾರೆ, ಆಮೇಲೆ ಆಡಿಯನ್ಸ್ ಬರ್ತಾರೆ, ಮತ್ತೆ ನೀವು ಬರ್ಬೇಕಾಗತ್ತೆ. ಅಷ್ಟೊಂದು ನಾವು ಇದನ್ನ ಖಾಲಿನೂ ಮಾಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಹೋಗಿ ಬನ್ನಿ ಬೇಗ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ವಿಶೇಷವಾದಂತ ಕಾರ್ಯಕ್ರಮ. ತಮಿಳು ಯುಗಾದಿ ಇವತ್ತು 14ನೇ ತಾರೀಕು. ಸಾಕಷ್ಟು ಜನ ಯುಗಾದಿ ಮಾಡ್ತಾ ಇದಾರೆ, ಆದ್ರೆ ನಾವು ಒಂಥರ ಯುಗಾದಿ ಮಾಡ್ತಾ ಇದೀವಿ. ಗುರುಜಿನ ಕರ್ಸಿದೀವಿ. ಗುರುಜಿ ಹೇಳಿದ್ರು, ಮುಳ್ಳಿ ನೀವ್ ಏನೇನ್ ನೋಡಿದೀರಿ ಅಂದ್ರು. ಇಲ್ಲ ಸರ್, ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿದೀವಿ ಸರ್ ಅಂದೆ. ನಾನೊಂದು ತೋರಿಸ್ತೀನಿ, ನೀವು ನೋಡೇ ಇಲ್ಲ ಅಂದ್ರು. ಏನ್ ಸರ್ ಅಂದ್ರು. ನುಗ್ಗೆಕಾಯಿ ತರ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದಾರೆ.
ಅದೇನ್ ನುಗ್ಗೆಕಾಯಿ ತರ್ತಾ ಇದ್ರು ನಮ್ಗಂತೂ ಗೊತ್ತಿಲ್ಲ. ಗುರುಜಿ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ ಏನೋ ಫೋನ್ ಮಾಡಿದ್ರಿ ನೆನ್ನೆ ಬೇರೆ, ಅದೇನೋ ನುಗ್ಗೆಕಾಯಿ ತರ್ತೀನಿ, ನುಗ್ಗೆಕಾಯಿ ಕಾಣ್ತಾ ಇಲ್ವಲ್ಲ ಇಲ್ಲೋ ಗುರುಜಿ? ಇದೇ ನುಗ್ಗೆಕಾಯಿ ಕತ್ತರಿಸಿ ತಂದ್ಬಿಡಿದೀನಿ. ನುಗ್ಗೆಕಾಯಿ ಇದು? ಎಸ್, ತುಂಬಾ ಹೇಳೋದು. ಇದು ಒಂದು 10ರಷ್ಟು ಉದ್ದ ಇರುತ್ತೆ. ನಾನು ಕಟ್ ಮಾಡ್ಕೊಂಡು ತಂದ್ಬಿಟ್ಟೆ. ಆಕ್ಚುಲಿ ಇಲ್ಲೇ ಕಟ್ ಮಾಡ್ಕೋಬೇಕಿತ್ತು. ದಪ್ಪ ಆಗಲ್ವಾ ಇದು? ದಪ್ಪ ಆಗುತ್ತೆ. ನಾವು ಎಳೆ ಕಾಯಿ ತಂದಿದ್ವಿ, ನನ್ನ ಆಶ್ರಮದ್ದು ಎಳೆ ಕಾಯಿ ತಂದಿದ್ದೀನಿ. ಖಂಡಿತ ಜನರು ಇದನ್ನ ದಂಟಿನ ಸೊಪ್ಪು ಅಥವಾ ದಂಟಿಂದ ಏನೋ ಅಂತ ಅನ್ಕೋಬೇಡಿ. ಇದು ನುಗ್ಗೆಕಾಯಿ, ಎಳೆ ನುಗ್ಗೆಕಾಯಿ. ಓಹೋ, ಸುಮಾರು ಒಂದು 1.5 ಅಡಿ 2 ಅಡಿ ಸಣ್ಣಕ್ಕೆ ದಾರ ತರ ಬಂದಿರುತ್ತೆ. ಅದನ್ನ ತಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನ್ ಮಾಡೋದು ಗುರುಜಿ ಇದ್ರೊಳಗಡೆ? ಇದರಲ್ಲಿ ಇವತ್ತು ನುಗ್ಗೆಕಾಯಿ ಗೊಜ್ಜು ಮಾಡಿ ತೋರಿಸ್ತೀನಿ. ಇದ್ರೊಳಗೆ ಗೊಜ್ಜು? ಅಂದ್ರೆ ಇದು ಪೂರ್ತಿ ಹಂಗೆ ತಿನ್ಬೋದಾ? ಫುಲ್ ಹಂಗೆ ತಿನ್ನಿ, ಬೀಜ ಗೀಜ ಇರಲ್ಲ, ಏನು ಇರಲ್ಲ. ಓಕೆ, ನುಗ್ಗೆಕಾಯಿ ಗೊಜ್ಜು ಮಾಡಕ್ಕೆ ಏನೇನು ತಂದಿರ ಗುರು? ಎಳೆ ನುಗ್ಗೆಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಎಳೆ ನುಗ್ಗೆಕಾಯಿ, ಹುಣಸೆ ರಸ, ಖರ್ಜೂರದ ಪೇಸ್ಟ್, ಸಾರಿನ ಪುಡಿ, ಅಚ್ಚಖಾರದ ಪುಡಿ, ಕಡಲೆಬೇಳೆ, ಉದ್ದಿನ ಬೇಳೆ, ಉಪ್ಪು. ಈಗಾಗಲೇ ಹುರ್ಕೊಂಡ್ ಬಂದಿದ್ದೀನಿ. ಓಕೆ, ಆದ್ರೂ ಇನ್ನೊಂದು ಸ್ವಲ್ಪ ಮಾಡೋಣ. ಉದ್ದಿನ ಬೇಳೆ ಒಂದೇನೆ ಅನ್ಸುತ್ತಲ್ಲ? ಓಕೆ, ಹೌದು. ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಕತ್ತರಿಸಿ. ಆಶ್ಚರ್ಯ ಗುರುಜಿ, ಇದು ಮಾತ್ರ ಬಹಳ ಆಶ್ಚರ್ಯ ನನಗೆ. ನಾನು ಈ ಸಣ್ಣ ಇದು ನೋಡೇ ಇಲ್ಲ ಬಿಡಿ ನಾನು. ತಿಂದು ನೋಡಿ, ಬಹಳ ಚೆನ್ನಾಗಿ. ಓಕೆ. ಸೊ ನುಗ್ಗೆಕಾಯಿ, ಎಳೆ ನುಗ್ಗೆಕಾಯಿ ಯಾರಿಗೂ ಗೊತ್ತಾಗಲ್ಲ ಬಿಡಿ ಗುರುಜಿ. ಸೊ ಇದಕ್ಕೆ ಹುಣಸೆಕಾಯಿನ ಹಿಂಡ್ಕೊಂಬಂದಿರೋ ನೀರು ಹಾಕ್ಕೊಂಡು, ಹುಣಸೆ ರಸ. ಓಹೋ, ಇದಕ್ಕೆ 1 ಚಮಚದಷ್ಟು ಸಾರಿನ ಪುಡಿ ಹಾಕ್ಕೊಂಡು, ಮೆಣಸಿನಕಾಯಿ ಪುಡಿ ಏನ್ ಬೇಡ, ಅಚ್ಕಾರದ ಪುಡಿ ರುಚಿಗೆ, ಅಫ್ಕೋರ್ಸ್ ರುಚಿಗೆ. ಡೇಟ್ ಪೇಸ್ಟ್ ಹಾಕೊಂಡು. ಓಕೆ, ಖರ್ಜೂರದ ಪೇಸ್ಟ್. ಖರ್ಜೂರವನ್ನ ತಂದು, ಹಸಿ ಖರ್ಜೂರನ್ನ ತಂದು ಅದನ್ನ ಗ್ರೈಂಡರ್ ಅಲ್ಲಿ ಹಾಕಿ ಪೇಸ್ಟ್ ಅನ್ನ ಮಾಡಿ ಗುರುಜಿ ದೊಡ್ಡ ಜಾಡಿಲಿ ಇಟ್ಬಿಟ್ಟಿದ್ದಾರೆ. ದೊಡ್ಡ ಜಾಡಿ ಇಟ್ಬಿಟ್ಟಿದ್ದಾರೆ. ಏನಾದ್ರು ಸಿಹಿ ತಿನ್ಬೇಕು ಅಂದ್ರೆ ಚಕ್ ಅಂತ ಹಾಕೊಳ್ಳೋದು, ತಿನ್ನೋದು. ಉಪ್ಪಿನಕಾಯಿ ಹಾಕೋತ್ರ ಜಾಡಿ ಇತ್ತು ಗೊತ್ತಾ? ಆತರ ಒಂದು ದೊಡ್ಡ ಜಾಡಿ ಇದೆ ಗುರುಜಿ ಮನೆ. ಒಂದು ದೊಡ್ಡ ಜಾಡಿ ಅದು. ಅದರೊಳಗೆ ಎಲ್ಲ ಫುಲ್ ಒಂದು 50 ಕೆಜಿ ತಂದು ಎಲ್ಲ ರುಬ್ಬಿ ಇಟ್ಬಿಟ್ಟಿದ್ದಾರೆ. ಬೇಕಾದಾಗೆಲ್ಲ ನಮ್ಗೆ ಇದೇನೇನು. ಸೊ ಇದಕ್ಕೆ ರುಚಿಗೆ ತಕ್ಕಂತ ಉಪ್ಪು. ಗುರುಜಿ, ಆ ಸಾರಿನ ಪುಡಿ ನಿಮ್ಮನೆ ಸ್ವಲ್ಪ ಖಾರ ಕಡಿಮೆ. ನಮ್ಮ ಎವರೆಸ್ಟ್ ಅಚ್ಕಾರ ಪುಡಿ ಸ್ವಲ್ಪ ನೀರು ಹಾಕೋಣ. ಗುರುಜಿ, ಅದು ಬೇಯ್ತಾ ಇರಲಿ. ಒಂದೇ ಒಂದು ಪ್ರಶ್ನೆ, ಸಣ್ಣ ಪ್ರಶ್ನೆ. ಆ ಪ್ರಶ್ನೆ ಏನಂತ ಗೊತ್ತಿಲ್ಲ, ನಾನೇ ಉತ್ತರ ಹೇಳ್ಬಿಟ್ಟಿದ್ದೀನಿ. ಆರು ನೀವೊಂದ್ಸಲ ಉತ್ತರ ಹೇಳ್ಬಿಟ್ಟಿದ್ದೀನಿ. ಓಕೆ, ಏನದು? ಅವ್ರಿಗೆ ಪ್ರಾಬ್ಲಮ್ ಏನು ಇಲ್ಲ. ಒಂದ್ ಸ್ವಲ್ಪ ಅವಾಗ ಬೇಜಾರಾದಾಗಿಲ್ಲ, ನಾನು ಏನಾಗಿದ್ನೋ ಓದ್ ಜನದಲ್ಲಿ ಅನಿಸ್ತಾ ಇರುತ್ತೆ. ಒಬ್ಬ ವ್ಯಕ್ತಿಯನ್ನ ಸಂಮೋಹನ ಸ್ಥಿತಿಯಲ್ಲಿ ಇಟ್ಬಿಟ್ಟು ನಾವು ಅವ್ರನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಏನಾಗಿದ್ರು ಏನು ಅಂತೆಲ್ಲ ನೋಡಕ್ ಸಾಧ್ಯ. ಓಕೆ, ಬಟ್ ನಾವು ಕಾಯಿಲೆ ಇರೋರ್ಗೆ, ತೊಂದರೆಯಲ್ಲಿರೋರ್ಗೆ ನಾವು ಮಾಡಿ ಅದಕ್ಕೆ ಟೈಮ್ ಕಮ್ಮಿ ಇದೆ. ಅದಕ್ಕೆ ಹಾಗಾಗಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅನ್ನೋ ಕಾರಣಕ್ಕೆ ನಾವು ಹಿಂದಕ್ಕೆ ಕರ್ಕೊಂಡೋಗಿ ನೋಡೋಕೆ ಅಷ್ಟು ವ್ಯವಧಾನ ಇಲ್ಲ. ಸರ್, ನಾನು ಅದೇ ಹೇಳಿದೆ ಸರ್, ಕೇಳ್ಕೊಳ್ಳಿ, ಕರ್ಕೊಂಡು ಹೋಗ್ತೀವಿ, ಬೇಜಾರಲ್ಲೇ ಬಿಟ್ಟು ಬಂದ್ಬಿಡ್ತೀವಿ ಹಿಂದೆ. ಅದಕ್ಕೆ ಸರ್ ನಿಮ್ಮನ್ನ ಕೇಳಿಲ್ಲ, ಗುರುಜಿ ಕೇಳಿ ಸರ್ ಅಂದ್ರು. ಆದ್ರೆ ಇನ್ನೊಂದು ಅದಕ್ಕೆ ಆಲ್ಟರ್ನೇಟ್ ಇದೆ. ಕೇಳಿ ಗುರು. ಎಲ್ಲರೂ ನಮ್ಮ ಹತ್ರ ಬಂದು ಮಾಡ್ಕೊಂತ ಹೋದ್ರೆ ಕೋಟ್ಯಾಂತರ ಜನ ರೋಗದವರಿದ್ದಾರೆ ನಮ್ಮ ದೇಶದಲ್ಲಿ. ಎಲ್ಲರಿಗೂ ಒಬ್ಬ ವ್ಯಕ್ತಿ ಏನು ಮಾಡಕ್ ಆಗಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಹಿಪ್ನಾಸಿಸ್, ಸೆಲ್ಫ್ ಹಿಪ್ನಾಸಿಸ್ ಮತ್ತು ಅಡ್ವಾನ್ಸ್ ಹಿಪ್ನಾಸಿಸ್ ಅಂತ 2 ದಿನದ ಕ್ಲಾಸ್ ಹೇಳ್ಕೊಡ್ತೀನಿ. ಬಟ್ ಸಾಧಾರಣ ರೇಖಿ 1.5 ದಿನದ್ದು ಕಲಿಬೇಕು, ಅಂದ್ರೆ 3.5 ದಿವಸದ ಕ್ಲಾಸ್. ಆ ಅಡ್ವಾನ್ಸ್ ಹಿಪ್ನಾಸಿಸ್ ಅಲ್ಲಿ ನಾನೇನ್ ಮಾಡ್ತೀನಿ, ಕನಸಿನ ಮುಖಾಂತರ ಹಿಂದಿನ ಜನ್ಮ ನೋಡೋದು ಹಿಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಜನ್ಮವನ್ನ ಕನಸಿನ ಮುಖಾಂತರನೇ ನೋಡ್ಕೋಬಹುದು. ಓಕೆ, ನೋಡಿ, ಗುರುಜಿಯವರು ಹೇಳಿದ್ದಾರೆ, ಯಾರು ಬೇಕಾದ್ರೂ ಆ ವಿದ್ಯೆನ ಕಲಿಬಹುದು. ಆದ್ರೆ ಗುರೂಜಿಯವರು ಅದನ್ನ ಕರ್ಕೊಂಡೋಗಿ ಅವ್ರು ಏನಾಗಿದ್ರು ಅಂತ ತಿಳ್ಕೊಂಡು ಹೇಳಕ್ಕೆ ಪುರ್ಸೋತಾಗಿಲ್ದೇ ಇರೋ ಕಾರಣ ಸುಮಾರು ಒಂದು 11-12 ಸಾವಿರ ಜನ ಕಾಯ್ತಾ ಇದಾರೆ ಗುರೂಜಿ ನೋಡಕ್ಕೆ. ಗುರುಜಿ ಆಫೀಸಿಗೆ ಫೋನ್ ಮಾಡಿದ್ರೆ ಫೋನ್ ಟಪ್ ಅಂತ ಇಟ್ಬಿಡ್ತಾರೆ. ಇಲ್ಲ ಹಂಗೆಲ್ಲ ಹೇಳ್ತಾರೆ, ಇಟ್ಬಿಡ್ತಾರೆ. ನಿಮ್ಮ ಅಡ್ರೆಸ್ ತಗೊಂಡಿರ್ತಾರೆ. ತಿರ್ಗಾ ಅವರು ಫ್ರೀ ಆದಾಗ ನಿಮ್ಗೆ ಫೋನ್ ಮಾಡಿ ಅವ್ರಿಗೆ ನಿಮ್ಮನ್ನ ಕಾಣುವಂತ, ಭೇಟಿ ಮಾಡುವಂತ ಸಮಯನ ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ಅವ್ರು ಫೋನ್ ಎತ್ಕೊಂಡ್ರು, ನಮ್ಮ ನಂಬರ್ ಕೇಳಿದ್ರು, ಪಟ್ ಅಂತ ಇಟ್ಬಿಟ್ರು ಸರ್ ಅಂತಾರೆ. ಇಡ್ತಾರೆ ರೀ, ಆಮೇಲೆ ಫೋನ್ ಮಾಡ್ತಾರೆ ಬಿಡ್ರಿ ಅಂತ ಹೇಳಿದೆ. ಅಲ್ಲೊಂದು 2-3 ದಿನ ಅವ್ರು ಸರ್ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲೇ ಇಷ್ಟೊಂದು ಜನ ಕಾಯಿಲೆಗೆ ಸಂಬಂಧಪಟ್ಟಿರೋರು, ಅವರವ್ರ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರೋ ಇರೋದ್ರಿಂದ ನಾವೇನಾಗಿದ್ವಿ ಕ್ಯೂರಿಯಾಸಿಟಿಗೋಸ್ಕರ ತಿಳ್ಕೊಳಕ್ಕೆ ಸಮಯ ಅಭಾವ ಇರೋದ್ರಿಂದ ನೀವು ಕಲಿಬೇಕಾದ್ರೆ ಇದನ್ನೇ 3 ದಿವಸದಲ್ಲಿ ಕಲ್ತ್ಕೊಂಡು ಬೇಕಾದಾಗ ನೀವೇ ನೋಡ್ಕೊಳ್ಳಿ, ಬೇಕಾದ ವಾಪಸ್ ಹೋಗಿ ಬೆಳೆದ ಈಚೆ ಬೇರೆಯವ್ರ ಪಾಸ್ ಲೈಫ್ ನೋಡಿ, ಯಾರು ಬೇಡ. ನಮ್ಗೆ ಒಂದು ನೋಡ್ಬಿಡಿ ಆಮೇಲೆ ಗಾಚಾರ. ಓಕೆ ಗುರುಜಿ, ಇದೊಂದು ಟೇಸ್ಟ್ ಮಾಡಿ ಆಗಿದೆ. ಇದೊಂದು ಬೌಲ್ಗೆ ಹಾಕೋಣ. ತುಂಬಾ ಜನಕ್ಕೆ ಈ ಪ್ರಶ್ನೆಗಳಿತ್ತು ಗುರುಜಿ. ಗುರೂಜಿ ಬರೀ ರೋಗ ಸಂಬಂಧಪಟ್ಟಿರೋ ಮಾತ್ರ ನೋಡ್ತಾರಾ? ಚೆನ್ನಾಗಿರೋರ್ಗು ಇಷ್ಟ,
ಹಿಂದಿನ ಜನ್ಮ ನಾನೇನಾಗಿದ್ದೆ ಅಂತ. ಇವಾಗ ನಾವು VVIPಗಳಿಗೆಲ್ಲ ತೋರಿಸ್ತೀವಿ. ಓಕೆ. ಯಾಕಂದ್ರೆ ಒಬ್ಬ VIP ಉದ್ಧಾರ ಆದ್ರೆ, ಓಕೆ, ಅಂದ್ರೆ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಕೋಟ್ಯಾಂತರ ಜನಕ್ಕೆ ಸಹಾಯ ಆಗುತ್ತೆ. ನಾಯಕರು, ಹಿಂಬಾಲಕರು. ಅದಕ್ಕೋಸ್ಕರ ಅಂತ ನಾಯಕರಿಗೆ, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಖಂಡಿತ ನಾವು ತೋರಿಸ್ತೀವಿ. ಎಲ್ಲರೂ ನೋಡ್ಬೇಕೆ ಅದನ್ನ. ನಾವು ಒಂದು 10 ಹಿಂದಿನ ಜನ್ಮ ನೋಡಿದ್ರೆ, 10 ಹಿಂದಿನ ಜನ್ಮನೂ ನಿಜ ಅಂದ್ರೆ ಅರ್ಥ ಮುಂದೆನೂ ಜನ್ಮಗಳಿದೆ. ಹಾಗಾಗಿ ಅಂದ್ರೆ ಆ ಜನ್ಮಗಳಲ್ಲಿ ಈ ತರ ಮಾಡೋದಕ್ಕೆ ಈ ತರ ಆಗಿತ್ತು, ಈ ಜನ್ಮದಲ್ಲಿ ನಾನು ನ್ಯಾಯವಾಗಿರ್ಬೇಕು, ಪ್ರೀತಿಯಿಂದ ಇರಬೇಕು ಅಂತ ಅರ್ಥ ಆಗತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ ಪ್ರತಿಯೊಬ್ಬರು ನಮ್ಮ ಹಿಂದಿನ ಜನ್ಮಗಳನ್ನ ನೋಡ್ಕೋಬೇಕು. ಅಂದ್ರೆ ಹಿಂದಿನ ಜನ್ಮಗಳನ್ನ ನೀವು ಒಂದಲ್ಲ ಹಂಗೆ ತೋರಿಸ್ತಾ ಹೋಗ್ತೀರಾ ಸರ್? 4500 ಜನ್ಮ ನಾವು ತಾಳ್ತೀವಿ, ಪಡಿತೀವಿ. ಅಟ್ಲೀಸ್ಟ್ ಒಂದು 30-40, ನಾನೊಂದು 80, 90, 95 ಜನ್ಮ ನೋಡ್ಕೊಂಡಿದ್ದೀನಿ. ಏನಾಗಿದೆ ಸರ್ ನೀವು? ಮೊದಲು ಋಷಿ ಆಗಿದ್ದೆ, ಮುನಿ ಆಗಿದ್ದೆ, ಅಘೋರಿ ಆಗಿದ್ದೆ, ಮುಸ್ಲಿಂ ಆಗಿದ್ದೆ. ಒಂದು 6-7 ಜನ್ಮದಲ್ಲಿ ಬಹ್ರೈನಲ್ಲಿ ಮುಸ್ಲಿಂ ಆಗಿದ್ದೆ. ಒಂದು 6-7 ಜನ್ಮ ನಾನು UK ನಲ್ಲಿ ಕ್ರಿಶ್ಚಿಯನ್ ಆಗಿದ್ದೆ. ಈ ತರ ಸಾಕಷ್ಟು ನೋಡ್ಕೊಂಡು ಚೈನಾನಲ್ಲಿ ಒಂದು 4-5 ಜನ್ಮ ಇದ್ದೆ. ಅಲ್ಲಿರೋ 2 ಹೆಣ್ಮಕ್ಳು ನಂಗೆ ಈ ಜನ್ಮದಲ್ಲಿ ನನ್ನ ಆಫೀಸಲ್ಲಿ ನಂಗೆ ಅಸಿಸ್ಟೆಂಟ್ಸ್ ಆಗಿದ್ರು. ಈ ತರ ನೋಡ್ಕೊಳ್ಳೋದು ಸಾಧ್ಯ. ನಾವು ನೋಡ್ಕೊಂಡಾಗ ನಮ್ಮ ಈ ಜನ್ಮ ಯಾತಕ್ಕಿದೆ, ಏನಿದೆ, ಅದನ್ನ ಯಾವ ತರ ಎಫಿಷಿಯಂಟ್ ಆಗಿ ನಾವು ಸಂಪೂರ್ಣ ಮಾಡ್ಕೋಬೇಕು, ಈ ಜನ್ಮದ ಸಾರ್ಥಕತೆ ಹೇಗ್ ಪಡೆಯೋದು. ಹಂಗಲ್ಲ ಗುರುಜಿ, ಒಂದ್ ನಿಮಿಷ, ಒಂದ್ ಸ್ಮಾಲ್ ಪ್ರಶ್ನೆ. ಮದ್ವೆ ಆಗಿದ್ದವ್ರು ಅವ್ರವರೇ ಇರ್ತಾರ, ಬೇರೆ ಬೇರೆ ಇರ್ತಾರ ಗುರುಜಿ? ಇದು ನನ್ನ ಹೆಂಡತಿಯಲ್ಲಿ ಇಲ್ದಿದ್ರೆ ನಿಜ ಹೇಳ್ಬಿಡ್ತಿದ್ದೆ. ಗ್ರಾಚಾರಕ್ಕೆ 5 ಜನ್ಮದಲ್ಲಿ ಅವಳೇ ನನ್ನ ಹೆಂಡತಿ ಆಗ್ಬಿಟ್ಟಿದ್ದಾಳೆ. ನಾನು ಹೇಳಿದೀನಿ, ಈ 6ನೇ ಜನ್ಮದಲ್ಲಿ ಬೇರೆಯವ್ರನ್ನ ನೋಡ್ಕೊಂಡಿದ್ದೀನಮ್ಮ, ಈಗಲೇ ಈಗ ಸಾಕು ಅಂತ ಹೇಳಿದೀನಿ. ಹೌದಾ ಗುರುಜಿ? 6 ಜನ್ಮದ ಇದು 6ನೇ ಜನ್ಮ ನನ್ನ ಹೆಂಡತಿ ಅವಳೇ ಆಗಿದ್ದಾಳೆ. ನನ್ನ ದೊಡ್ಡ ಮಗ ಇದಾನಲ್ಲ, ಅವ್ನು ನಮ್ಮ ತಂದೆ ಆಗಿದ್ದ. ಚೇಂಜ್ ಆಗ್ಬೋದಾ? ಅದಾಗತ್ತೆ. ಹೊಸೊಬ್ರು ಬರ್ತಾರೆ. ನಮ್ಮ ತಂಗಿರು, ಈಗಿರೋ ತಂಗಿರು ನನ್ನ ಹೆಣ್ಮಕ್ಳಾಗಿದ್ರು UK ನಲ್ಲಿ ಒಂದು ಜನ್ಮದಲ್ಲಿ. ಈ ತರ ರೋಲ್ ಪ್ಲೇ ಚೇಂಜ್ ಮಾಡ್ತಾರೆ. ಓಕೆ ಗುರುಜಿ, ಇದು ತರ್ಕಕ್ಕೆ ನಿಲ್ಕದ್ದು ನಿಜ, ಖಂಡಿತ ಬಿಯಾಂಡ್ ಲಾಜಿಕ್. ನುಗ್ಗೆಕಾಯಿನ ಗೊಜ್ಜು. ನುಗ್ಗೆಕಾಯಿದು ಮೆಣಸಿನ್ಕಾಯಿ ಅಲ್ಲ, ದಂಟಿನ ಸೊಪ್ಪಿನ ದಂಟಲ್ಲ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಸರಿ ತೋರಿಸ್ತಾ ಇದೀವಿ. ಗುರುಜಿಯವರ ಆರೋಗ್ಯದ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಎಳೆ ನುಗ್ಗೆಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹುರಿದ ಉದ್ದಿನ ಬೇಳೆ, ಕಡಲೆಬೇಳೆ, ಎಳೆ ನುಗ್ಗೆಕಾಯಿ, ಹುಣಿಸೆ ರಸ, ಸಾರಿನ ಪುಡಿ, ಖರ್ಜೂರದ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಅಚ್ಚ ಖಾರದ ಪುಡಿ, ನೀರು ಹಾಕಿ ಬೇಯಲು ಬಿಡಿ. ಈಗ ಆರೋಗ್ಯಕರ ಎಳೆ ನುಗ್ಗೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಗುರುಜಿ ಟೇಸ್ಟ್ ಮಾಡಲ್ಲ ಗುರುಜಿ? ನೀವು ಎಕ್ಸ್ಟ್ರಾ ಖಾರದ ಪುಡಿ ಹಾಕಿದೀರಾ, ನಾನಲ್ಲ ಹೊಣೆ. ತಿನ್ನಿ, ಧೈರ್ಯ ತಿನ್ನಿ. ನುಗ್ಗೆಕಾಯಿ ಅನಿಸ್ತಲ್ಲ ಗುರುಜಿ ಅದು? ಹೆಂಗಿದೆ? ಅನ್ನಕ್ಕೆ ನೆಂಚ್ಕೋಬಹುದು, ಚಪಾತಿಗೆ, ದೋಸೆಗೆ, ಮೊಸರನ್ನಕ್ಕೆ. ಮೇಡ್ ಫಾರ್ ಇಟ್. ದಪ್ಪದ ಹಾಕಿದ್ರೆ ಇದ್ರ ಜೊತೆ ಒಂದು ದಪ್ಪದ ಹಾಕ್ಬಿಡ್ಬೇಕು ಜೊತೆಗೆ. ಇಟ್ಸ್ ಅ ಕಾಂಬಿನೇಷನ್, ಹಾಕೋದು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ನಿಮ್ಮ ಮಾಹಿತಿಗಳನ್ನ ಕೊಟ್ಟಿದ್ದೀರಾ, ಒಂಥರ ಚೆನ್ನಾಗಿತ್ತು. ಈಗ ಸಾಕಷ್ಟು ಜನಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದಾ, ಕೇಳಬಾರ್ದಾ, ಕೇಳಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೇನೋ, ಅಕಸ್ಮಾತ್ ಕೇಳ್ಬಿಟ್ರೆ ನನ್ನನ್ನ ಸಣ್ಣವನು ಅನ್ಕೊಂಡ್ಬಿಡ್ತಾರೇನೋ, ಸಣ್ಣತನದ ಮಾತುಗಳಾಗ್ಬಿಡ್ತದೇನೋ ಅಂತ ಇರುತ್ತೆ. ಅದನ್ನ ನಾವ್ ಹೇಳ್ಕೊಳ್ತೀವಿ, ನಮ್ಗೆ ಸಾಕಷ್ಟು ಜನ ಏನೇ ಪ್ರಶ್ನೆಗಳು ಕೇಳ್ತಾರೋ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಯಾರಿಗೆ ಕೇಳ್ಬೇಕು ಅವ್ರು ಕೇಳ್ಬಿಡ್ತೀನಿ. ಇನ್ನೊಂದು, ನನ್ನ ಮೊಮ್ಮಗಳಿದಾಳಲ್ಲ, ಅವಳು ನನ್ನ ನೋಡಿದ್ರೆ ಏನೋ ಲವ್ ಇದೆ, ಏನೋ ಅಟ್ಯಾಚ್ಮೆಂಟ್ ಇದೆ. ಅದಕ್ಕೆ ಖಂಡಿತ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ. ನೋಡಿ ಗುರುಜಿ, ಅತಿ ಶೀಘ್ರದಲ್ಲಿ ನೋಡಿ, ನಾವೆಲ್ಲ ವೀಕ್ಷಿಸ್ತೀವಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುಳ್ಳಿಯವರೇ, ನಮ್ಮ ಮನೆ ಕೈ ರುಚಿನ ಒಂದ್ಸರಿ ನೋಡ್ರಿ, ಸಿಕ್ಕಾಪಡೆ ಸಖತ್ತಾಗಿರುತ್ತೆ. ನಮ್ಮ ಮಾತ್ರ ನೀವು ಕರ್ಸ್ಕೊಂಡಿಲ್ಲ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಸಬಿತಾ. ಸಬಿತಾ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಸದ್ಯಕ್ಕೆ ಕೆಲಸ ಮಾಡ್ತಿದ್ದೀನಿ, ಮತ್ತೆ ಫುಡ್ ಬ್ಲಾಗ್ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫುಡ್ ಬ್ಲಾಗ್ ಬೇರೆ ಮಾಡಿದೀರಾ? ವೆರಿ ಗುಡ್. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಇವಾಗ ANZ ಅಲ್ಲಿ. ANZ ಏನದು? ಆಸ್ಟ್ರೇಲಿಯನ್ ನ್ಯೂಜಿಲೆಂಡ್ ಬ್ಯಾಂಕ್. ನ್ಯೂಜಿಲೆಂಡ್ ಆಸ್ಟ್ರೇಲಿಯನ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಫುಡ್ ಬ್ಲಾಗ್ ಬೇರೆ ಮಾಡ್ತಾ ಇದ್ದೀರಾ. ಎಷ್ಟು ಅಡಿಗೆ ಮಾಡ್ತೀರಾ? ಆಕ್ಚುಲಿ ಇಟ್ಸ್ ಲೈಕ್ ಪ್ಯಾಷನ್ ತರ. ಏನ್ ಇಷ್ಟ ಆಗುತ್ತೋ ಮಾಡ್ತೀನಿ. ಏನ್ ಇಷ್ಟ ಆಗುತ್ತೋ ಮಾಡೋದು, ಬ್ಲಾಗ್ ಅಲ್ಲಿ ಹಾಕೋದು, ಬಿಡೋದು. ಹಂಗಲ್ಲ, ಎಲ್ರಿಗೂ ಕೊಡ್ತೀನಿ. ಅವ್ರಿಗೆಲ್ಲ ಇಷ್ಟ ಆದ್ರೆ ಮಾತ್ರ ಬ್ಲಾಗ್ ಅಲ್ಲಿ ಹಾಕ್ತೀನಿ. ಆಮೇಲೆ ಟ್ರೈ ಮಾಡ್ಬೋದು, ಅವ್ರ ಕಮೆಂಟ್ಸ್ ಕೊಡ್ಬೋದು. ರೆಸಿಪೀಸ್ ಆಕ್ಚುಲಿ ಅದು ಕ್ರಿಯೇಟ್ ಮಾಡ್ತಾ ಇದೀನಿ, ಹಾಕ್ಬೇಕು. ಓಕೆ, ನಾವು ಒಂದು ಟೆಂಪ್ಲೇಟ್ಗೆ ಒಳ್ಳೆ ಒಂದು ಐಟಮ್ಸ್ ಕೊಡ್ತೀವಿ. ಏನ್ ಮಾಡ್ತಾ ಇದೀರಾ ಇವತ್ತು ಹೇಳಿ? ಚೆನ್ನ ಪಲಾವ್ ಮಾಡ್ತಾ ಇದೀರಾ? ಚೆನ್ನ ಪಲಾವ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಸಾಬೀತಾ. ಚೆನ್ನ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡಲೆಕಾಳು, ನೆನೆಸಿದ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ, ಬಿರಿಯಾನಿ ಮಸಾಲಾ, ಅಚ್ಚಖಾರದ ಪುಡಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ. ಇದು ವೆಸ್ಟರ್ನ್ ಅಡಿಗೆ ತಾನೆ?
ಬಿರಿಯಾನಿ ಇದು ಏನೋ ಹೇಳಿದ್ರಲ್ಲಪ್ಪ ನಮ್ಮವ್ರು ಇದೇನ್ರಿ ಮುರಳಿ ನೀವು ಸೋಮವಾರದ ಹೊತ್ತು ಹಿಂಗ್ ಆಗ್ತಾ ಇದ್ರ ಅಂದ್ರೆ ಏನ್ ಮಾಡೋದು ನಾವು ಓಕೆ ಬಿರಿಯಾನಿ ಮಸಾಲ ಅಷ್ಟೇನೆ ತುಂಬಾ ಸಖತ್ತಾಗಿರುತ್ತೆ ಚೆನ್ನಾಗ್ ಪಲಾವ್ ಮಾಡಕ್ ಇನ್ನೇನೋ ಏನ್ ಪಾತ್ರೆ ಕೊಡ್ಲಿ ಏನ್ ಕೊಡ್ಲಿ ಕುಕ್ಕರ್ ಕುಕ್ಕರ್ ಪ್ರೆಷರ್ ಕುಕ್ಕರ್ ಬೇಕಾ ಸಣ್ಣ ಬೇಕಾ ದೊಡ್ಡದ್ ಬೇಕಾ ಫಸ್ಟ್ ಸ್ವಲ್ಪ ಗೀ ಹಾಕೋಬೇಕು ಗೀನಾ ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನಾನ್ ಸಂಗೀತ ಕಲಿತಿದ್ದೇನೆ ಸಂಗೀತಾನೂ ಕಲಿತಾ ಇದ್ದೀರಾ ಯಾರ ಜೊತೆ ಕಲಿತಾ ಇದ್ದೀರಾ ಶ್ರೀದೇವಿ ಅಂತ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ಆಕ್ಚುಲಿ ಮುಂಚೆ ಕಲಿತಿದ್ದೆ ಆಮೇಲೆ ಬಿಟ್ಬಿಟ್ಟಿದ್ದೆ ಮತ್ತೆ ಇವಾಗ ಮತ್ತೆ ಶುರು ಮಾಡಿದ್ದೀರಾ ಏನೇನ ಶ್ಲೋಕ ಈ ಕಾಲ ಕಲ್ತಿದ್ದೀರಾ ಭಜನ್ಸ್ ಆಗಿದೆ ಇವಾಗ ನೆಕ್ಸ್ಟ್ ದೇವರ ನಾಮ ಓಕೆ ದೇವರ ನಾಮ ಯಾವ್ದು ಕಲ್ತಿದ್ದೀರಾ ಲೇಟೆಸ್ಟ್ ಆಗಿ ಇವಾಗಿನ ಕ್ಲಾಸ್ ಶುರು ಆಗಿದೆ ಒಂದ್ ಏನಾರ ಹೇಳ್ಬೋದಲ್ಲ ಭಜನ್ ಹೇಳಿ ಕಾಯಿಲೆ ಹೇಳ್ರಿ ಭಜನೆ ಮಾಡ್ಕೊಂಡು ಶುರು ಮಾಡೋಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮ ರಾಮ ಆನಂದ ರಮಣ ಭವ ಭಯ ಹರಣ ವಂದಿತ ಚರಣ ರಘುಕುಲೋತ್ತಮ ರಾಜೀವ ನಯನ ಆತ್ಮ ರಾಮ ಆನಂದ ರಮಣ ಕಲಿತಾ ಇದೀರಾ ಇನ್ನ ಕಲೀರಿ ಚೆನ್ನಾಗಿ ಆಡ್ತೀರಾ ಟ್ರೈ ಮಾಡ್ತಾರಿ ಓಕೆ ಕುಕ್ಕರ್ ಕಾಯ್ದೋಯ್ತಲ್ರಿ ನಿಮ್ ಶ್ಲೋಕ ಕೇಳ್ಕೊಂಡು ಹಾಕ್ರಿ ಓಕೆ ಗೀ ಹಾಕ್ತಿದೀನಿ ಓಕೆ ಸ್ವಲ್ಪ ಜೋರಾಗಿ ಮಾತಾಡಿ ಸರಿ 1 chopped onions ಹಾಕ್ತಾ ಇದೀನಿ 1 ಕಪ್ ಬರ ಅಡಿಗೆ ಮಾಡ್ತೀರಾ ನಿಮ್ಮ ಅಮ್ಮ ಬಿಡ್ತಾರಾ ಐ ಸುಳ್ಳು ಸುಮ್ಮನೆ ಸೀರಿಯಸ್ಲಿ ಮಾಡ್ತೀನಿ ಚಾನ್ಸೇ ಇಲ್ಲ ನಂಗೆ ಅಡ್ಗೆ ಮಾಡೋದು ತುಂಬಾ ಇಷ್ಟ ಅರೆ ನಿಮ್ಮ ಅಮ್ಮ ಬಿಡಲ್ಲ ಇಲ್ಲ ನಾ ಮಾಡ್ತೀನಿ ನಂಗೆ ಅದು ಸ್ಟ್ರೆಸ್ ಬಸ್ಟರ್ ತರ ನೆನ್ನೆ ಬಂದು ನಾನು ಮತ್ತೆ ಚೆನ್ನ ಪಲಾವ್ ಟ್ರೈ ಮಾಡಿದ್ದೆ ಮನೆಯಲ್ಲಿ ಅದು ಗೊತ್ತು ಇಲ್ಲಿ ಬರ್ಬೇಕಾದ್ರೆ ನೆನ್ನೆ ಟ್ರೈ ಮಾಡಿರ್ತೀರಾ ಅಂತ ಗೊತ್ತು ನನಗೆ ಓಕೆ ಬೇರೆ ಟೈಮಲ್ಲಿ ಒಂದ್ ಸ್ವಲ್ಪ ಪುದೀನ ಹಾಕೋಬೇಕು ಅದರ ಜೊತೆನೆ ಮಶ್ರೂಮ್ ಪಲಾವ್ ಆಮೇಲೆ ಓ ವೆಜಿಟೇರಿಯನ್ ನೀವು ಗೊತ್ತಾಯ್ತು ಆಮೇಲೆ ನಂಗೆ ಟ್ರೈ ಮಾಡ್ತಾ ಇರ್ತೀನಿ ಯಾವ್ದಾದ್ರು ಪ್ರಯೋಗ ಯಾರ ಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಅಜ್ಜಿ ಅಯ್ಯೋ ಮತ್ತೆ ಅಜ್ಜಿ ಇದಾರ ಇನ್ನ ನೇಬರ್ಸ್ ಅವರೆಲ್ಲ ಇದಾರ ನೋಡ್ತಾ ಇದಾರಾ ಟಿವಿ ನೋಡ್ತಾರ ನೀವು ಬಂದಿರೋದಿಲ್ಲ ಹಾ ಓಕೆ 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 ಇನ್ನ ಸ್ವಲ್ಪ ಹಾಕೋಬೇಕು ಪುದೀನ ಹಾಕಿ ಇದಾಗಿದೆ ಈಗ ಸ್ವಲ್ಪ ನೆಕ್ಸ್ಟ್ ಟೊಮ್ಯಾಟೋಸ್ ಹಾಕೋಬೇಕು ನಮ್ಮ ಇವತ್ತಿನ ಕಾರ್ಯಕ್ರಮ ಯುಗಾದಿ ಹಬ್ಬ ಅಂದ್ರೆ ನಮ್ಮ ಯುಗಾದಿ ಅಲ್ಲ ತಮಿಳ್ ಯುಗಾದಿ ಅಂತ ಕರೀತಾರೆ ತಮಿಳ್ ನ್ಯೂ ಇಯರ್ ಅಂತ ಕರೀತಾರೆ ತಮಿಳ್ ನ್ಯೂ ಇಯರ್ ದಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಜಿಟೇರಿಯನ್ ಅಡಿಗೆಗಳನ್ನ ತೋರಿಸ್ತಾ ಇದೀವಿ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ವೆರಿ ಸಿಂಪಲ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರ್ಸ್ಕೊಳ್ತೀವಿ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ ತಮಿಳು ಬಾಂಧವರೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಚೆನ್ನ ಮಸಾಲದ ಪಲಾವನ್ನ ಮಾಡಿ ತೋರಿಸ್ತಾ ಇದಾರೆ ಸಾಬೀತಾ ಓಕೆ ಎಷ್ಟೊಂದು 15-20 ಮಿನಿಟ್ಸ್ ಮಾಡ್ಬೋದಲ್ಲ ಇದನ್ನ 15 ಮಿನಿಟ್ಸ್ ಅಲ್ಲಿ ಮಾಡ್ಬೋದು ಇದೆಲ್ಲ ಹಾಕ್ಮೇಲೆ 2 ವಿಸಿಲ್ ಕೂಗಿಸ್ಬೇಕಷ್ಟೇ ಕೂಗ್ಸಿದ್ರೆ ಪಲಾವ್ ರೆಡಿ ಆಯ್ತು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಏನು ಇನ್ನೇನು ಸ್ಪೆಷಲ್ ನೀವು ಅಡಿಗೆ ಮಾಡೋ ಟಿಫಿನ್ ಏನ್ ತೊಗೊಂಡ್ತೀರಾ ಬೆಳಗ್ಗೆ ಹೊತ್ತು ಮನೆಗೆ ಆಫೀಸ್ಗೆ ಹೋಗ್ಬೇಕು ಶಿಫ್ಟ್ ಏನಿಲ್ವಲ್ಲ ಇಲ್ಲ ನಾನ್ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನ್ ಮಾಡಲ್ಲ ನಮ್ಮ ಅಜ್ಜಿ ಮಾಡ್ಕೊಡ್ತಾರೆ ನಿಮ್ಮ ಅಜ್ಜಿ ಮಾಡ್ತಾರಾ ನಿಮ್ಮ ಅಜ್ಜಿ ಏನೇನು ಅಡಿಗೆ ಮಾಡ್ತಾರೆ ಚೆನ್ನಾಗಿ ನಮ್ಮ ಅಜ್ಜಿ ಪೊಡಿ ಸಾದಂ ತರ ಮಾಡ್ತಾರೆ ಪೊಡಿ ಸಾದಂ ಅಂದ್ರೆ ಏನು ಪೌಡರ್ ಪೊಡಿ ಎಲ್ಲ ಹಾಕ್ಬಿಟ್ಟು ರೈಸ್ ಮಾಡ್ತಾರೆ ಓಕೆ ಓಕೆ ಮತ್ತೆ ಲೆಮನ್ ರೈಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಟೊಮ್ಯಾಟೊ ರೈಸ್ ನಿಮ್ಮ ಅಜ್ಜಿನೇ ಚೆನ್ನಾಗಿ ಮಾಡ್ತಾರ ಅಮ್ಮ ಚೆನ್ನಾಗಿ ಮಾಡ್ತಾರ ನಮ್ಮ ಅಜ್ಜಿ ನಮ್ಮ ಅತ್ತೆ ಒಬ್ರಿದ್ದಾರೆ ಅವರು ಹೌದಾ ಓಕೆ 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 ನಮ್ಮ ಅಮ್ಮನೂ ಮಾಡ್ತಾರೆ ಪರವಾಗಿಲ್ಲ ಅವ್ರ ಅಮ್ಮ ಇದಾರೆ ಇಲ್ಲಿ ಬಂದಿದ್ದಾರೆ ಅವ್ರ ಅಮ್ಮ ಹೇಳ್ತಾ ಇದಾರೆ ಬಾ 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 ದಿನ ನಾನ್ ಮಾಡ್ಕೊಡ್ತೀನಿ ನಿಮ್ಮ ಅಜ್ಜಿ ಹೆಸರು ಹೇಳ್ತೀಯಾ ಬಾ ಬಾ ಅಂತ ಇದಾರೆ ಓಕೆ ನೆಕ್ಸ್ಟ್ ಇದ್ರ ಜೊತೆಗೆ ಪೊಟೇಟೋಸ್ ಹಾಕೋಬೇಕು ಆಲೂಗಡ್ಡೆ ಹಾಕ್ತಿದೀನಿ ಆಲೂಗಡ್ಡೆ ದಪ್ಪಾದ ಆಲೂಗಡ್ಡೆ ಹಾಕೊಂಡಿದೀವಿ ಅದಕ್ಕೆ ಸಾಫ್ಟ್ ಆಗಿರುತ್ತೆ ಅವಾಗ ಅವಾಗ ತಿನ್ಬೇಕಾದ್ರೆ ಸಿಗುತ್ತಲ್ವಾ ಇವಾಗ ಇದಕ್ಕೆ 1 ಕಪ್ ಚೆನ್ನ ಹಾಕ್ತಾ ಇದೀನಿ ಪೂರ್ತಿ ಹಾಕ್ತೀರಾ ಹಾಕಿ ಚೆನ್ನಾಗಿರುತ್ತಾ ನಿಮ್ ಇಷ್ಟನಾ ಇದು ಇವಾಗ ಎಲ್ಲ ಡ್ರೈ ಪೌಡರ್ಸ್ ಎಲ್ಲ ಹಾಕೊಳ್ಳೋಣ ಬಿರಿಯಾನಿ ಮಸಾಲ ಅಚ್ಕಾರದ ಪುಡಿ ಮತ್ತೆ ಸ್ವಲ್ಪ ಟರ್ಮರಿಕ್ ಸಾಲ್ಟ್ ಇವಷ್ಟು ಹಾಕಬೇಕು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ
ನಮ್ಮ ಎವರೆಸ್ಟ್ ಅವರ ಅಚ್ಕಾರ್ ಎವರೆಸ್ಟ್ ಖಾರದ ಪುಡಿ ಹಾಕ್ತೀನಿ. ನಾನು ಎಷ್ಟು ಹಾಕ್ಬೇಕು ಹೇಳ್ರಿ? ಇಲ್ಲ ನಾನು ಮೆಷರ್ ಮಾಡಿದ್ದೀನಿ. ಹೇಳ್ಕೊಳ್ಳಿ. 2 ಸ್ಪೂನ್ ಹಾಕೋಣ. 1 ಸ್ವಲ್ಪ ಎವರೆಸ್ಟ್ ಹಾ ಎಷ್ಟು ಹಾಕ್ಲಿ? 1/4 ಟೀ. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಸಾಲ್ಟ್ ಹಾಕೊಳ್ಳಿ. ಎವರೆಸ್ಟ್ ಅವ್ರದ್ದು ಸಾಲ್ಟ್ ಇಲ್ಲ. ನೀರ್ಗಿರಿ ಹಾಕಲ್ವಾ? ಇಲ್ಲ, ಇದು ಸ್ವಲ್ಪ ಮಿಕ್ಸ್ ಹಾಕ್ಬೇಕು. ಮತ್ತೆ ಇದ್ರ ಜೊತೆ ರೈಸ್ ಹಾಕೊಂತ ಇದೀನಿ ಈಗ. ಹಾಕ್ಬಿಡ್ತಾ ಇದೀರಾ? ಏನದು ಬರೀ ನೆನ್ಸಿರುವಂತ ಅಕ್ಕಿನಾ? ಹಾ, ನೆನ್ಸಿಟ್ಟಿದ್ದೀನಿ. ಓಕೆ. ಎಷ್ಟಿದೆ ಇದು? 1/4 kgನಾ? 1 ಕಪ್ ಅಷ್ಟಿದೆ. 1 ಕಪ್ ಇದೆಯಾ? ಓಕೆ. ಒಂದು 50 ಜನಕ್ಕೆ ಅಡಿಗೆ ಮಾಡಕ್ಕಾಗಲ್ಲ ನೀವು ಒಬ್ರೇನೆ? ಇಲ್ಲ, ಮಾಡ್ಬೋದು. ನಮ್ಮ ಅಮ್ಮ ನಮ್ಮ ಅಜ್ಜಿ ಹೆಲ್ಪ್. ಪಾಪ ನಿಮ್ಮ ಅಜ್ಜಿನ ಯಾಕ್ರಿ ಎಳಿತೀರಾ ಪಾಪ? ಬಿಡ್ರಿ ಅವ್ರನ್ನ ರೀ. ಏನ್ರಿ ನಿಮ್ಮ ಅಜ್ಜಿ ಹೆಸರು? ಜಯಲಕ್ಷ್ಮಿ. ಜಯಲಕ್ಷ್ಮಿ, ನಮಸ್ಕಾರ ಅಮ್ಮ. ನೀವೇನು ಇಷ್ಟೊಂದು ಮೊಮ್ಮಗಳು ನಿಮ್ಮ ಹಚ್ಕೊಂಡ್ಬಿಟ್ಟಿದ್ದಾಳೆ? ಅಜ್ಜಿ ಬೇಕು. ನಿಮ್ಮ ಅಜ್ಜಿ ಜೊತೆ ಸೇರಿ 50 ಜನಕ್ಕೆ ಅಡಿಗೆ ಮಾಡ್ತಾರೆ. ವಾಡಿದಿ ನೋಡಿ. ಇದಕ್ಕೆ 2 ಕಪ್ಸ್ ಆಫ್ ವಾಟರ್ ಹಾಕ್ಬೇಕು. ಆಯ್ತಾ? ಎಲ್ಲ ಹಾಕಿದೀರಾ? ಯಾರನ್ನೂ ಮರ್ತಿಲ್ವಾ? ಇಲ್ಲ, ಕೊರಿಯಾಂಡರ್. ಕರೆಕ್ಟ್ ಆಗಿ ಜ್ಞಾಪಿಸ್ಕೊಳ್ರಿ. ಕೊತ್ತಂಬರಿ ಹಾಕ್ತಿದ್ದೀನಿ. ಒಂದ್ ನಿಮಿಷ ತಡ್ರಿ. ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳ್ತೀರಾ? ಕೇಳಂಗಿಲ್ಲ ಕೇಳ್ರಿ. ಕೇಳಂಗಿಲ್ಲ ಕೇಳ್ಬಿಡಿ ಇವಲ್ಲೇ ಒಂದ್ಸರಿ. ನಿಮ್ಮ ಅಜ್ಜಿಗೆ ನಂಬರ್ ಇದೆಯಾ? ಇದೆಯಾ? ಕೇಳಂಗಿಲ್ಲ ಕೇಳ್ಬಿಡಿ. ಗೊತ್ತ ನನ್ಗೆ. ಪಾಪ ಅವ್ರ ಅಜ್ಜಿ ಏನ್ ಹೇಳಿದ್ರು ಚಾಚು ತಪ್ಪದೇ ಮಾಡ್ತಾ ಇದಾರೆ. ಅಜ್ಜಿನೂ ನೆನ್ಸ್ಕೊಳ್ತಾ ಇದಾರೆ. ಜಯಲಕ್ಷ್ಮಿ ಅವರೇ, ಎಲ್ಲ ನಿಮ್ಮ ಮೊಮ್ಮಗಳು ಕರೆಕ್ಟ್ ಆಗಿ ಮಾಡಿದಾರ ನೋಡ್ಕೊಳ್ಳಿ. ಇನ್ನೇನು ಹಾಕ್ಬೇಕಾಗಿತ್ತಲ್ವಾ? ನೋಡಿ ಏನು ಹಾಕ್ಬೇಕಾಗಿತ್ತು ಅಂತ ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ. ಕರೆಕ್ಟ್ ಆಗಿ 2 ವಿಸಿಲ್ಸ್ ಕೂಗ್ಬೇಕಷ್ಟೇ. ಇಲ್ಲೇ ಹೇಳ್ಬೇಕು. 2 ವಿಸಿಲ್ಸ್ ಕೂಗ್ಬೇಕು. ಅಲ್ಲೇ ಹೇಳ್ತಾ ಇದ್ದೀರಾ ನೀವು? ಓಕೆ ಬಬಿತಾ, ತೆಗೆದು ನೋಡೋಣ ಏನಾಗಿದೆ ಅಂತ ನೋಡೋಣ. ತೆಗೀರಿ ನೀವೇನೇನೆ. ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೋ. ಸ್ವಲ್ಪ ಒಂದು ಅರ್ಧ kg ಹಾಕಣವಾ? ತಿರುಗಿಸಿ ಒಂದ್ಸರಿ. ಅಯ್ಯೋ ಪಾಪ, ತಿರುಗಿಸಿ ಗಟ್ಟಿ ತಿರುಗಿಸಿ. ಇಷ್ಟೊಂದು ಮಾಡಕ್ಕಾಗಲ್ಲ. ನಿಮ್ಮ ಅಜ್ಜಿನ ಕರೆಯೋಣ? ಜಯಲಕ್ಷ್ಮಿ ಅವ್ರನ್ನ ಕರೆಯೋಣ? ಇದಾಗಿದೆ, ಇವಾಗ ಸರ್ವ್ ಮಾಡ್ಕೋಬಹುದು. ಮಾಡಿ 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 ಮಾಡಿ. ಆಗಿದೆ ಇದು. ಏನ್ ಮಾಡೋಣ ಈಗ? ಟೇಸ್ಟ್ ಮಾಡಿ ಕೊಡಿ ಮತ್ತೆ. ಅದ್ ಬೇಡಿ, ನಾವು ಸ್ಪೂನ್ ನಾವು ತಗೊಳ್ತೀವಿ. ಅದು ಇಷ್ಟೇ ತಗೊಳ್ತೀರಲ್ರಿ. ಚೆನ್ನ ಪಲಾವ್. ಚೆನ್ನ ಪಲಾವ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಏನ್ ಹೆಸರು? ಸಬಿತಾ. ಓಕೆ, ಸಬಿತಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಡುವಂತ ಕ್ರಮ ಚೆನ್ನಾಗಿತ್ತು. ಮಾಡಕ್ಕೆ ಇಂಟ್ರೆಸ್ಟ್ ತುಂಬಾ ಇದೆ. ಆದ್ರೆ ಕೈಯಲ್ಲಿ ಪಾಪ ಇಷ್ಟೊಂದು ಮಾಡ್ಬೇಕಲ್ಲ ಅಂತ. ಇಷ್ಟೊಂದು ತಿಂತೀರಾ ನೀವು? ಅವ್ರ ಮನೇಲಿ ಯಾರು ಇದು 4 ಜನ ತಿನ್ಬೋದಲ್ಲ ನಿಮ್ಮಲ್ಲಿ? ಹಂಗಂತ ಇಬ್ರು ತಿನ್ಬೋದು. ಇಬ್ರು ತಿಂತಾರೆ. ನಿಮ್ಮ ಅಜ್ಜಿ, ನೀವು, ನಿಮ್ಮ ಅಮ್ಮ ಸ್ವಲ್ಪ ತಿನ್ಬಾರ್ದು. ಓಕೆ, ನೋ ಪ್ರಾಬ್ಲಮ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಅಂತ ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚೆನ್ನ ಪಲಾವ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಪುದೀನಾ, ಟೊಮೆಟೊ ಹಾಕಿ ಬಾಡಿಸಿ, ಆಲೂಗೆಡ್ಡೆ, ನೆನೆಸಿದ ಕಾಬೂಲು ಕಡಲೆ, ಬಿರಿಯಾನಿ ಮಸಾಲ, ಅಚ್ಚಖಾರದ ಪುಡಿ, ಅರಿಶಿನ, ಉಪ್ಪು, ನೆನೆಸಿದ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿದರೆ ಚೆನ್ನ ಪಲಾವ್ ಸವಿಯಲು ಸಿದ್ಧ. ನೋಡೋಣ. ಈ ಬಿರಿಯಾನಿ ಮಸಾಲೆ ಎಲ್ಲಿಂದ ತಂದ್ರಿ ನೀವು? ಬಿರಿಯಾನಿ ತರನೇ ಇದೆ ಅದಕ್ಕೆ. ಎವರೆಸ್ಟ್ ಬಿರಿಯಾನಿ ಮಸಾಲ. ಎವರೆಸ್ಟ್ ಬಿರಿಯಾನಿ ಮಸಾಲ ತುಂಬಾ ಚೆನ್ನಾಗಿದೆ. ತುಂಬಾ ಅದ್ಭುತವಾಗಿದೆ. ಎಷ್ಟು ತುಪ್ಪ ಹಾಕಿದ್ರಿ ಇದಕ್ಕೆ? ತುಪ್ಪ ಹಾಕಿದ್ದೀನಿ. ನೀವು ಸ್ವಲ್ಪ ಹಾಕ್ತೀರಾ? ಇಲ್ಲ, ಟೇಸ್ಟ್ ನಿಮ್ ಟೇಸ್ಟ್ ತಕ್ಕಂತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸಖತ್ತಾಗಿದೆ. ಟ್ರೈ ಮಾಡಿ. ಇನ್ನು ಒಳ್ಳೆ ಅಡುಗೆ ಮಾಡಬಹುದು ನೀವು. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮದ
ಕಡೆಯ ಸುತ್ತಲಿ ಮತ್ತೆ ಹೋಗಿದಂತ ಸುಚಿತ್ರಾ ವಾಪಸ್ ಬಂದಿದ್ದಾರೆ. ವಾಪಸ್ ಬರ್ಬೇಕಾದ್ರೆ ಸೊಪ್ಪಿನ ಕಂತೆಗಳನ್ನ ಇಟ್ಕೊಂಡ್ ಬಂದಿದ್ದಾರೆ. ಅದೇನ್ ಇಟ್ಕೊಂಡ್ ಬಂದಿದ್ದಾರೆ ಗೊತ್ತಿಲ್ಲ. ನಮಸ್ಕಾರ ಸುಚಿತ್ರಾ. ನಮಸ್ಕಾರ. ಇವತ್ತೇನೋ ಗೊತ್ತಿಲ್ಲ, 2-3 ಕಂತೆ ಸೊಪ್ಪು ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ತೀರಾ? ಇಲ್ಲ, ವೆಜಿಟೇರಿಯನ್ಸ್ ಒಂದು ಒಳ್ಳೆ ಗ್ರೇವಿ ತೋರಿಸ್ಬೇಕು ಅಂತ ಏನ್ ಗ್ರೇವಿಪಾ? ಚೆನ್ನ ಪಾಲಕ್ ಗ್ರೇವಿ ಮಾಡ್ತಾ ಇದ್ದೀನಿ. ಚೆನ್ನ ಪಾಲಕ್ ಗ್ರೇವಿ ವೆಜಿಟೇರಿಯನ್ಗೋಸ್ಕರ, ಅದು ನಮ್ಮ ಇವತ್ತಿನ ಸೌರಮಾನ ಯುಗಾದಿಗೋಸ್ಕರ. ಓಕೆ, ಶುರು ಮಾಡೋಣ. ಅದಕ್ಕೆ ಏನೇನ್ ತಂದಿದ್ದೀರಾ ಮಾಡಕ್ಕೆ? ಚೆನ್ನ ಪಾಲಕ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಕಾಬೂಲು ಕಡಲೆಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಗೋಡಂಬಿ, ಕಸೂರಿ ಬೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಫಸ್ಟ್ ಕಡಲೆಕಾಳನ್ನ ಬೇಯಿಸ್ಕೋಬೇಕು. ಫಸ್ಟ್ ಕಡಲೆಕಾಳನ್ನ ಬೇಯಿಸ್ಕೋಬೇಕು. ಆಯ್ತು. ಕಾಬೂಲ್ ಕಡಲೆಕಾಳನ್ನ ಇದನ್ನ ಚೆನ್ನಾಗಿ ನೆನೆಸ್ಬೇಕು. ಹೌದು, ತುಂಬಾ ಟೈಮ್ ತಗೊಳುತ್ತೆ, ಇದು ಗಟ್ಟಿ ಇರುತ್ತೆ. 6 ಇಂದ 7 ಅವರ್ ನೆನೆಸ್ಬೇಕು, ಅಥವಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಬೇಕು. ಓಕೆ, ನೆನೆಸಿ ಬೇಯಿಸ್ಬೇಕು. ಫಸ್ಟ್ ನೀರ್ ಹಾಕೊಂಡ್ಬಿಟ್ಟ 6 to 7 ಅವರ್ಸ್ ಸೋಕ್ ಮಾಡ್ಬೇಕು ಇದನ್ನ. ನೆಂದಿರಂತ ಕಡಲೆಕಾಳು, ನೆಂದಿರುವಂತ ಕಡಲೆಕಾಳನ್ನ ಕುಕ್ಕರ್ ಹಾಕಿ ಬೇಯಿಸ್ತಾ ಇದೀನಿ. 1 ಬೌಲ್ ತಗೊಂಡಿದ್ದೀನಿ ಇಲ್ಲಿ. ಮುಚ್ಬೋಣ? ಎಷ್ಟು ವಿಜಿಲ್ ಕೂಗಿಸ್ಬೇಕು? 2 ಸಾಕ? 3 ಸತಿ ಕೂಗ್ಲಿ, ಸ್ವಲ್ಪ ಗಟ್ಟಿ ಇರುತ್ತೆ ಅದು, ಚೆನ್ನಾಗಿ ಸಾಫ್ಟ್ ಆಗಿ ಬೇಯಲಿ. ಕೂಗ್ಕೊಳ್ಳಿ ಬಿಡಿ. ಅದು ಅಷ್ಟರಲ್ಲಿ ನಾವು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬ್ಲಾಂಚ್ ಮಾಡ್ಕೊಳ್ಳೋಣ. ಏನ್ ಮಾಡ್ಬೇಕು ಅದನ್ನ? ಎಲ್ಲ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾರಣ್ಣ. 2 ಕಟ್ ಅಷ್ಟು ಪಾಲಕ್ ಸೊಪ್ಪು ಅನ್ಕೊಂಡೇರಿ ನೀವು. 2 ಕಟ್ಟಿಗೆ ಇಟ್ಕೊಂಡ್ ಬರ್ಬೇಕಾದ್ರೆ ನೋಡಿದೆ. ತುಂಬಾ ಬೇಯಿಸೋದ್ ಬೇಡ, ಜಸ್ಟ್ ಬಾಯ್ಲ್ ಮಾಡ್ಕೊಂಡ್ರೆ, ಬ್ಲಾಂಚ್ ಮಾಡ್ಕೊಂಡ್ರೆ ಸಾಕು. ಇದು ಟೊಮ್ಯಾಟೋನ ಜೊತೆಗೆ ಬೇಯಿಸ್ಬಿಡೋಣ ಅದ್ರ ಜೊತೆ. ಓಕೆ, ಬೇಯಿಸ್ಬಿಡ್ರಿ. 1 ಟೊಮ್ಯಾಟೊ ಅಷ್ಟು ಸಾಕು. ಓಹೋ, ರುಬ್ಕೊಳ್ತೀರಾ ಇದನ್ನ? ರುಬ್ತೀನಿ. ಗೊತ್ತಾಯ್ತು, ನೀವು ಯಾವಾಗ ಟೊಮೆಟೊ ಹಾಕ್ತಾಗ ಅವಾಗಲೇ ಗೊತ್ತಾಯ್ತು ಬಿಡಿ ನನಗೆ. ಹಾಕ್ತಾ ಇರ್ಲಿ. ನಾನು ಗೋಡಂಬಿನ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. ಆಯ್ತಾ? ಪೌಡರ್ ಆಯ್ತಾ? ಪೌಡ್ರಾ ಪೇಸ್ಟಾ? ಪೌಡರ್. ಓಕೆ, ಅದಕ್ಕೆ ಹಸಿ ಮೆಣಸಿನಕಾಯಿ ಹಾಕ್ತಾ ಇದೀನಿ. ಓಕೆ, ಇದನ್ನ ಗ್ರೈಂಡ್ ಮಾಡ್ಬೇಕು. ಮಾಡ್ಕೊಂಬನ್ನಿ. ಇಲ್ಲೇನಾರ ಬೇರೆ ಏನಾದ್ರು ತವಾಗಿ ಇಡಬೇಕಾ? ಇಲ್ಲ, ಏನು ಬೇಡ. ಇದಕ್ಕೆ ಇದಾಗ್ಬಿಡ್ಲಿ. ಚೆನ್ನ ಪಾಲಕ್ ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸುಚಿತ್ರಾ ಅವರು ಚೆನ್ನ ಪಾಲಕನ್ನ ತೋರಿಸ್ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ವೆಜಿಟೇರಿಯನ್ ಗ್ರೇವಿ. ಮಕ್ಳಿಗೆ ಇಷ್ಟ ಆಗುತ್ತೆ, ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ, ಎಲ್ಲರೂ ಸಹ ಇಷ್ಟಪಡ್ತಾರೆ. ಯಾವಾಗಲೂ ಪಾಲಕ್ಗೆ ಪನ್ನೀರ್ ಹಾಕ್ತಾರೆ, ನಾವು ಚೆನ್ನ ಹಾಕಿದ್ರೆ ತುಂಬಾ ಸಖತ್ತಾಗಿರುತ್ತೆ ಅಂತ ಮಾಡ್ತಾ ಇದ್ದಾರೆ. ಅದು ಕಾಬೂಲ್ ಚೆನ್ನ ಹಾಕಿ ಅದ್ಭುತವಾಗಿರುವಂತ ಒಂದು ಒಳ್ಳೆ ಗ್ರೇವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು ನೋಡ್ಕೊಳ್ಳಿ ಸುಚಿತ್ರಾ. ನನಗೆ ಪಾಲಕ್ ಪನ್ನೀರ್ ಗ್ರೇವಿಗೆ ರೆಸಿಪಿಗೆ ರಿಕ್ವೆಸ್ಟ್ ಮಾಡಿದ್ರು. ಓಕೆ, ಆಕ್ಚುಲಿ ಮೊದಲೇ ತೋರಿಸಿದೀವಿ ನಮ್ಮ ಒಗ್ಗರಣೆ ಡಬ್ಬಿಲಿ. ಅದಕ್ಕೆ ಇದು ಆಲ್ಮೋಸ್ಟ್ ಸೇಮ್ ಹಂಗೆ ಇದೆ. ಕೆಲವೊಂದು ಚೇಂಜಸ್ ಸ್ವಲ್ಪ. ಇಲ್ಲಿ ನಾನು ಕಾಜು ಪೌಡರ್ ಮತ್ತೆ ಕಸೂರಿ ಮೇಥಿ ಯೂಸ್ ಮಾಡ್ತಾ ಇದೀನಿ. ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಸೇಮ್ ಫಾಲೋ ಮಾಡ್ಕೋಬಹುದು. ಜೀರಿಗೆ ಹಾಕ್ತಾ ಇದೀನಿ ಒಗ್ಗರಣೆಗೆ. ಕಾಳು ಹಾಕೋದ್ರಿಂದ ಇದು ಜೀರಿಗೆ ತುಂಬಾ ಡೈಜೆಷನ್ಗೆ ಏಡ್ ಆಗುತ್ತೆ. ಡೈಜೆಷನ್, ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಮಾಡುತ್ತಲ್ವಾ. ಈರುಳ್ಳಿ ಹಾಕ್ತಾ ಇದೀನಿ. ತುಂಬಾ ಸಣ್ಣದಾಗಿ ಹೆಚ್ಕೊಂಡಿದ್ದೀರಲ್ಲ. ಬ್ರೌನ್ ಆಗ್ತದೆ, ಹಾಕೋಬಹುದು. ಏನ್ ಬೇಕಾದ್ರೆ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಡ, 1 ಟೀ ಸ್ಪೂನ್ ಅಷ್ಟು. ಧನಿಯಾ ಪೌಡರ್ 1 ಸ್ಪೂನ್. ಅಚ್ಕಾರ್ ಪುಡಿ ಬೇಕಾ? ಇಲ್ಲ, ಬೇಡ. ಗರಂ ಮಸಾಲ ಓಕೆ, ಹಾಕಿ. 1 ಸ್ಪೂನ್. ಎವರೆಸ್ಟ್ ಗರಂ ಮಸಾಲ ಇದು ಸುಚಿತ್ರಾ? ಎವರೆಸ್ಟ್ ಗರಂ ಮಸಾಲ ಅದು 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಓಕೆ, ಇದು ಪಾಲಕ್ ಮತ್ತು ಟೊಮೆಟೊ, ಹಸಿಮೆಣಸಿನಕಾಯಿ ರುಬ್ಬಿರಂತ ಪೇಸ್ಟ್. ಓಹೋ, ಹಾಕೋಣ. ಬೆಂದಿಲ್ಲ ಕಾಳು? ಕಾಳು ಬೆಂದಿ. ಉಪ್ಪು ಹಾಕ್ತಾ ಇದ್ದೇನೆ.
ಸಾಕ ಇಷ್ಟೇ ಗಟ್ಟಿಯಾಗಿರ್ಬೇಕಾ? ನೀರು ಗೀರು ಹಾಕ್ಬೇಕಾ ಇದಕ್ಕೆ? ಇಲ್ಲಿದೆಯಲ್ಲ ನಾವು ಪಾಲಕ್ ಸೊಪ್ಪು ಇರಿಸಿರೋದು. ಪಾಲಕ್ ಸೊಪ್ಪು ಕಡಲೆಕಾಳು ಎಲ್ಲ ಬೆಂದಿರುವಂತ ಸ್ಟಾಕ್ ಇದು, ಅದನ್ನೇ ಹಾಕ್ಬೋದು. ಸಾಕಲ್ಲ ಇಷ್ಟು? ಸಾಕಾಗುತ್ತೆ. ಒಂದ್ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಬೇಕು. ಇದೆಲ್ಲ ಹಾಕಿದೆಲ್ಲ ಆಯ್ತಾ ಇದಕ್ಕೆ? ಲಾಸ್ಟ್ ಅಲ್ಲಿ ಇನ್ನೇನು 2 ಇಂಗ್ರೀಡಿಯೆಂಟ್ಸ್ ಇದೆ, ಹಾಕ್ತೀನಿ. ಸ್ವಲ್ಪ ಕ್ಲೋಸ್ ಮಾಡೋಣ. ಓಕೆ, ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಇದು? ಎಲ್ಲ ಬೆಂದಿದೆ. ಪಾಲಕ್ ಸೊಪ್ಪು ಕಡಲೆಕಾಳು ಎಲ್ಲ ಬೇಯಿಸಿದೀವಿ. ಓಕೆ, ಒಂದ್ 5 ನಿಮಿಷ ಮಸಾಲೆ ಪದಾರ್ಥಗಳು ಬೇಯಿಷ್ಟು ಅಂದ್ರೆ ಚೆನ್ನಾಗಾಗುತ್ತೆ ಅಂತೀರಾ? ಇನ್ನೇನು ಹಾಕ್ಬೇಕು ಅಂದ್ರೆ ಅದೇನು ರೆಡಿ ಮಾಡ್ಕೊಂಡು ಹಾಕ್ತೀನಿ ಮತ್ತೆ. ಹಾಕೋದಷ್ಟೇ, ಇನ್ನೇನು ಮಿಕ್ಸ್ ಮಾಡೋದಲ್ಲ ಏನಿಲ್ವಾ? ಏನ್ ಹಾಕ್ಬೇಕ್ರಿ ಇದಕ್ಕೆ? ಗೋಡಂಬಿ ಪೌಡರ್. ಇದು ಒಳ್ಳೆ ಟೇಸ್ಟ್ ಬರುತ್ತೆ ಗ್ರೇವಿಗೆ. ಹಾಕ್ರಿ ಅನ್ಕೊಂಡೆ, ಇದು ಯಾವಾಗಲೂ ಗ್ರೈಂಡ್ ಮಾಡಿದ್ರಿ, ಹಾಕ್ಲಿಲ್ವಲ್ಲ. ಸ್ವಲ್ಪ ಗಟ್ಟಿನೂ ಆಯ್ತು, ಚೆನ್ನಾಗಿ ಬಂತು ಇವಾಗ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಚಪಾತಿಗೆ, ಪೂರಿಗೆ, ದೋಸೆಗೆ, ಪೂರಿಗೆ ಮಾತ್ರ ಅದ್ಭುತವಾಗಿರುತ್ತೆ, ಮಕ್ಳಿಗಂತೂ ಇಷ್ಟ ಆಗುತ್ತೆ. ಭಾನುವಾರದತ್ತು ಶನಿವಾರದತ್ತು ಇದು ಮಾಡ್ಕೊಟ್ಬಿಟ್ರೆ ಇನ್ನು ಹಂಗೆಲ್ಲ ಹೆಂಗ ಸುತ್ತ. ಇವಾಗ ಒಳ್ಳೆ ರಜೆಗಳು ಶುರು ಆಗ್ಬಿಟ್ಟಿದೆ ಎಲ್ಲರಿಗೂ. 14ನೇ ತಾರೀಕಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳು ಕ್ಲೋಸ್ ಇದೆ. ಮಕ್ಳು ಮನೇಲಿ ತಲೆ ತಿಂತಾ ಇರ್ತಾರೆ, ಅದು ಬೇಕು ಇದು ಬೇಕು ಅಂತ ಕೇಳಿ ವೆರೈಟಿ ಕೇಳ್ತಾನೆ ಇರ್ತಾರೆ. ಕೇಳೋದೊಂದು ಅವ್ರ ಅಮ್ದಿರ್ ಟೈಮ್ ಇರುತ್ತೆ, ಅಟ್ಲೀಸ್ಟ್ ಮಕ್ಕಳಿಗೆ ಎಲ್ಲ ಮಾಡಿ ಕೊಡ್ಬೋದು. ಕಸೂರಿ ಮೇಥಿ ನೀರ್ ಬೇಕಾ? ಇಲ್ಲ, ನೀರ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಓಕೆ, ಚೆನ್ನ ಪಾಲಕ್ ಅಂತ ಹೇಳಿರೋದ್ರಿಂದ ಓಕೆ, ಎತ್ಕೊಂಡು ತಿನ್ನಂಗಿದೆ ಬಿಡ್ರಿ. ಬಟ್ ನೀವು ಚಪಾತಿ ಮಾಡ್ಕೊಡ್ಬೇಕು ಸುಚಿತ್ರ ಇವಾಗ. ಮಾಡ್ಕೊಡ್ತೀನಿ. ಓಕೆ, ಆಫ್ ಮಾಡೋಣ. ಆಫ್ ಮಾಡಿ. ಚೆನ್ನ ಪಾಲಕ್ ಗ್ರೇವಿ. ಚೆನ್ನ ಪಾಲಕ್ ಗ್ರೇವಿ ತಿನ್ನಕ್ಕೆ ಅವಲ್ಲಿ ನಾವು ಸ್ಪೂನ್ ಹಿಡ್ಕೊಂಡು ರೆಡಿ ಆಗ್ಬಿಟ್ಟಿದೀವಿ. ತುಂಬಾ ಜನರಿಗೆ ಈ ಗ್ರೇವಿ ಇಷ್ಟ ಆಗುತ್ತೆ. ಯೂಶಲಿ ಮೊದಲ ಇದು ಚೆನ್ನನ ಪೂರಿಗೆ ತಗೊಳ್ತಾ ಇದ್ರು, ಚೆನ್ನ ಮಸಾಲ ಅಂತ ಕರಿತಾ ಇದ್ರು. ಆ ಚೆನ್ನ ಮಸಾಲ ಸ್ವಲ್ಪ ಹಳೇದಾಯ್ತು. ಈಗ ಪಾಲಕಲ್ಲಿ ಹಾಕೊಂಡು ಸೊಪ್ಪು ಬೇಕು, ಈ ಕಾಬೂಲ್ ಕಳ್ಳೆನೂ ಬೇಕು ಅಂತ ತಿನ್ನೋವಂಥದ್ದು ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ ಇದು ಮಾಡಿರುವಂಥ ಕ್ರಮ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯೂಶಲಿ ಇದಕ್ಕೆಲ್ಲ ಯಾರು ಏನದು ಗೋಡಂಬಿ ಇದು ಪೇಸ್ಟ್ ಎಲ್ಲ ಹಾಕಲ್ಲ. ಇದು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಸುಚಿತಾ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಚೆನ್ನ ಪಾಲಕ್ ಗ್ರೇವಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ನೆನೆಸಿದ ಕಾಬೂಲು ಕಡಲೆಕಾಳು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಒಂದು ಪಾತ್ರೆಗೆ ನೀರು, ಪಾಲಕ್ ಸೊಪ್ಪು, ಟೊಮೆಟೊ ಹಾಕಿ ಬೇಯಿಸಿ. ಮಿಕ್ಸಿ ಜಾರ್ಗೆ ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಬೆಂದ ಪಾಲಕ್ ಸೊಪ್ಪು, ಟೊಮೆಟೊ ಹಾಕಿ ಜೊತೆಗೆ ಹಸಿಮೆಣಸಿನಕಾಯಿ ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಜೀರಿಗೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಗರಂ ಮಸಾಲ, ರುಬ್ಬಿದ ಪಾಲಕ್ ಮಿಶ್ರಣ, ಬೆಂದ ಕಾಬೂಲು ಕಡಲೆ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಗೋಡಂಬಿ ಪುಡಿ, ಕಸೂರಿ ಮೇಥಿ ಹಾಕಿ ಕಲಸಿ. ಈಗ ಚೆನ್ನ ಪಾಲಕ್ ಗ್ರೇವಿ ಸವಿಯಲು ಸಿದ್ಧ. ಓಕೆ, ಇದು ಟೇಸ್ಟ್ ಮಾಡ್ಬಿಡಲಾ? ಪೂರಿಗೆ ಮಾತ್ರ ಕ್ಲಾಸ್ ಆಗಿರುತ್ತೆ. ಸೊಪ್ಪು ತಿನ್ನಲ್ಲ ಅನ್ನೋರ್ಗೆ, ಕಡಲೆಕಾಳು ತಿನ್ನಲ್ಲ ಅನ್ನೋರ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಕಡಲೆಕಾಳು ಬದಲು ನೀವು ಬೇಡ ಅಂತ ಹೇಳಿದ್ರೆ ಪನ್ನೀರ್ ಹಾಕೊಂಡ್ರೆ ಪನ್ನೀರ್ ಹಾಕೋಬಹುದು. ಪಾಲಕ್ ಪನ್ನೀರ್ ಆಗುತ್ತೆ. ಪನ್ನೀರ್ ಹಾಕೊಳ್ಳೋದು ಮಾಮೂಲಿ ಇದ್ದೇ ಇರುತ್ತೆ. ಆದ್ರೆ ಕಡಲೆಕಾಳು ಹಾಕೊಂಡು ಒಂದ್ಸರಿ ಮಾಡ್ಕೊಂತೀನಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಹೆನೆಯು ಥ್ಯಾಂಕ್ ಯು ಮೇಡಮ್. ಸೌರಮಾನ ಯುಗಾದಿ ದಿನ, ಅಂಬೇಡ್ಕರ್ ಜಯಂತಿ ದಿನ ಒಂದು ಒಳ್ಳೆ ಗ್ರೇವಿನ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಹೆನೆಯು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಜೊತೆಗೆ ನಿಮ್ಮ ಕ್ಲಾಸಸ್ ಮೋಸ್ಟ್ಲಿ ನಾಳೆಯಿಂದ ಶುರು ಆಗ್ತಾ ಇದೆ. ಚೆನ್ನಾಗಿ ನಡೀಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕು. ಒಳ್ಳೆ ಗ್ರೇವಿನ ಕೊಟ್ಟಿದ್ದಾರೆ ಸುಚಿತಾ ಅವರು. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 2 ಗಂಟೆಗೆ, ಅಲ್ಲ 1 ಗಂಟೆಗೆ ಅಂತ ಹೇಳ್ಬೇಕು. ಅಲ್ಲ ಮುರಳಿ, ಏನ್ರಿ ನಮ್ಮನ್ನ ಕರ್ಸ್ಕೊಳ್ಳೋದಿಲ್ಲ, ನಮ್ಮನ್ನ ಮರ್ತೇ ಬಿಟ್ಟಿದ್ದೀರಲ್ರಿ ನೀವು. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ